ನಮಸ್ತೆ ವೀಕ್ಷಕರೇ, ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭರತ್ ಯಾದವ್. ಎಸ್ ವೀಕ್ಷಕರೇ, ಇತ್ತೀಚೆಗೆ ರೈತರಾಗಿರ್ಬೋದು ಅಥವಾ ಒಂದು ಹಳ್ಳಿ ಕಡೆ ವಾಸ ಮಾಡುವಂತಹ ಯುವಕರಾಗಿರ್ಬೋದು ಸಹಜ ಅಥವಾ ನೈಸರ್ಗಿಕ ಕೃಷಿ ಬಗ್ಗೆ ಹೆಚ್ಚಿನದಾಗಿ ಒಲವು ತೋರ್ತಾ ಇದ್ದಾರೆ. ಯಾಕೆಂದರೆ ಅದೊಂದು ರೀತಿಯ ಸುಲಭ ವಿಧಾನ ಅಂತ ಹೇಳ್ಬೋದು. ಅಥವಾ ಇದರಲ್ಲಿ ಒಂದು ಲಾಭ ಬರುತ್ತೋ ಇಲ್ವೋ ಅಥವಾ ಇದ್ರ ಯೋಚನೆ ಮಾಡೋದಕ್ಕಿಂತ ನಷ್ಟ ಅಂತೂ ಖಂಡಿತವಾಗಿ ಆಗೋದಿಲ್ಲ. ಹಾಗಾದರೆ ನೈಸರ್ಗಿಕ ಕೃಷಿ ಅಂದರೆ ಏನು, ಅದನ್ನು ಅಳವಡಿಸಿಕೊಳ್ಳೋದಾದರೂ ಹೇಗೆ, ಅದರ ವಿಧಾನಗಳು ಹೇಗಿರುತ್ತೆ, ಅದರ ಉಪಯೋಗಗಳೇನು, ಇದೆಲ್ಲದರ ಬಗ್ಗೆ ಇವತ್ತು ನಾವು ನಮ್ಮ ಚರ್ಚೆಯಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಬಗ್ಗೆ ಇವತ್ತು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ವಿಶೇಷ ಒಂದು ಗೆಸ್ಟ್ ಕೂಡ ಆಗಮಿಸಿದ್ದಾರೆ ಇವತ್ತು ನಮ್ಮ ಜೊತೆ. ಅವರನ್ನು ವೆಲ್ಕಮ್ ಮಾಡೋಣ. ಎಸ್ ಪ್ರಸನ್ನ ಮೂರ್ತಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ಮೊದಲನೇದಾಗಿ ನೈಸರ್ಗಿಕ ಕೃಷಿ ಅಂದರೆ ಏನು? ನಿಸರ್ಗದತ್ತವಾಗಿ ನಡೆಯುವಂಥ ಪ್ರಕ್ರಿಯೆ ಏನಿದೆಯೋ ಅದನ್ನು ನಾವು ಅಧ್ಯಯನ ಮಾಡಿ ಅದನ್ನು ಗಮನಿಸಿ ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಇವತ್ತು ಅದನ್ನು ನಮ್ಮ ಭೂಮಿಗಳಲ್ಲಿ ಅಳವಡಿಸೋದು, ಅದೇ ನೈಸರ್ಗಿಕ ಕೃಷಿ ಅಂತ. ಅಂದರೆ ಮೂಲವಾಗಿ ಈಗ ಯಾವ ಒಂದು ಕಾಡಿನಲ್ಲಿ ನೀವು ನೋಡಿದ್ರು ಕೂಡ ಸಾಕಷ್ಟು ಮರ ಗಿಡಗಳೆಲ್ಲ ಇದೆ, ಸಸ್ಯ ರಾಶಿನೇ ಇದೆ. ನಿರಂತರವಾಗಿ ಲಕ್ಷ ವರ್ಷದಿಂದ ಅವು ನಿರಂತರತೆ ಕಾಪಾಡ್ಕೊಂಡು ಬಂದಿದ್ದಾವೆ. ಸೊ ಅಲ್ಲಿ ನೀವು ನೋಡಿದಾಗ ಯಾವುದೇ ಒಂದು ಮನುಷ್ಯನ ಹಸ್ತಕ್ಷೇಪ ಇಲ್ಲ. ಅಲ್ಲಿ ಗುಂಡಿ ತೋಡ್ದವ್ರಿಲ್ಲ, ಬೀಜ ಹಾಕ್ತವ್ರಿಲ್ಲ, ಗೊಬ್ಬರ ಹಾಕ್ತವ್ರಿಲ್ಲ. ಸೊ ಈ ರೀತಿ ಏನಾಗಿದೆ ಅಂದ್ರೆ ಅಲ್ಲಿ ನಿತ್ಯ ನಿರಂತರತೆ ಇದೆ. ಸಸ್ಯಶ್ಯಾಮಲೆನ ನಿತ್ಯ ನಿರಂತರವು ನೋಡ್ತೀವಿ. ಎಂಥ ಬರಗಾಲದಲ್ಲಿ ಕೂಡ, ಮಳೆ ಇಲ್ದಿರೋ ಸಮಯದಲ್ಲಿ ಕೂಡ ಅವು ಹಸ್ರನ್ನು ಉಳಿಸ್ಕೊಂಡು ಕಾಲಕ್ಕೆ ಹೂವು ಹಣ್ಣು ಬಿಡೋದನ್ನೆಲ್ಲ ನೋಡ್ತಾ ಇದೀವಿ. ಅಲ್ಲಿ ಏನಿದೆ ಆ ಪ್ರಕ್ರಿಯೆ, ಆ ಮರ ಗಿಡದ ಬೇರಿನಲ್ಲಿ ಅದ್ರ ಕೆಳಗಡೆ ನಡೆಯುವಂಥ ಪ್ರಕ್ರಿಯೆ ಏನಿದೆ ಅದನ್ನ ಗಮನಿಸ್ಕೊಂಡು ನಮ್ಮ ಕೃಷಿ ಭೂಮಿಯಲ್ಲಿ ಅಳವಡಿಸಿದಾಗ ನಿಸರ್ಗ ಕೃಷಿ ತುಂಬಾ ಸುಲಭ. ಸರ್, ಇದು ನೈಸರ್ಗಿಕ ಕೃಷಿನ ಏನಕ್ಕೆ ಅಳವಡಿಸ್ಕೋಬೇಕು, ಏನು ಅದರಿಂದ ಉಪಯೋಗ ಆಗುತ್ತೆ ಅಂತ? ಇವತ್ತು ನಾವು ಸರಿಸುಮಾರು 3.5-4 ಲಕ್ಷ ಜನ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಮತ್ತೆ ನಿತ್ಯ ನಾವು ಏನಾದರೂ ಪತ್ರಿಕೆಗಳು ಓದ್ತಾ ಇದ್ದೀವಿ, ಮಾಧ್ಯಮ ಟಿವಿ ನೋಡ್ತಾ ಇದ್ದೀವಿ ಅಂದಾಗ ಒಂದಲ್ಲ ಒಂದು ಕಡೆ ರೈತರು ಆತ್ಮಹತ್ಯೆ ಮಾಡ್ಕೊತಿರೋದು ತುಂಬ ಗಮನಿಸ್ತಾ ಇದ್ದೀವಿ. ಏಕೆ ಈ ಆತ್ಮಹತ್ಯೆಗಳು? ಕಾರಣ ಮೊದಲನೇದಾಗಿ ಈ ಸರಿಸುಮಾರು 25-30-40 ವರ್ಷದಿಂದ ನಾವು ಯಥೇಚ್ಛವಾಗಿ ರಾಸಾಯನಿಕ ಬೆಳೆ, ಕೀಟನಾಶಕಗಳು, ರಾಸಾಯನಿಕ ಒಂದು ಸಿಂಪಡಿಕೆಗಳು ಎಲ್ಲದನ್ನು ಮಾಡಿ ಮತ್ತೆ ಈ ಕೊಯ್ಲು ಮಾಡೋದಕ್ಕೆ ಸುಲಭ ಆಗುತ್ತೆ ಅನ್ನೋದು ಅದೊಂದು ಒಂದು ಥರ ಒಂದು ಕೆಟ್ಟದು ಒಂದು ಮನಸ್ಸಿನಲ್ಲಿ ರೈತನ ಬಿಟ್ಟಿದ್ದಾರೆ ಕೊಯ್ಲು ಮಾಡಕ್ಕೆ. ಅಂದ್ರೆ ಇವಾಗ ರಾಗಿ ಅಂದ್ರೆ ನೀನು ಸುಮ್ಮನೆ ರಾಗಿ ಕತ್ತರಿಸ್ಬಿಡೋದು, ಜೋಳ ಕತ್ತರಿಸ್ಬಿಡೋದು, ಹಾಗಾಗಿ ನೀನು ಏಕ ಬೆಳೆ ಮಾಡು. ಆಮೇಲೆ ಏದಾಒಂದು ರೋಗ ಬಂತು ಅಂದ್ರೆ ಮತ್ತೆ ಅದರಿಂದ ಸಮಸ್ಯೆ ಬರೋದ್ರಿಂದ ಏನು ಮಾಡಬೇಕು, ನೀನು ಸ್ವಚ್ಛ ಇಡಬೇಕು, ಸ್ವಚ್ಛ ಕೃಷಿ ಅಂತ, ಅಂದ್ರೆ ಕ್ಲೀನ್ ಫಾರ್ಮಿಂಗ್. ಸೊ ಈ ರೀತಿ ಎಲ್ಲ ಮಾಡಿ ಏನು ಮಾಡಿದ್ದಾರೆ ಅಂದರೆ ಭೂಮಿಲಿ ಯಾವುದೇ ಒಂದು ಅಂಶ, ಪೋಷಕಾಂಶ ಭೂಮಿಲಿ ಸೇರ್ಪಡೆ ಆಗೋದಕ್ಕೆ ಜಾಗ ಕೊಡ್ದಾನೆ ಮೊದಲನೇದು. ಬೆಳೆ ಪರಿವರ್ತನೆಗಳು ಮಾಡ್ದಾನೆ ಎರಡನೇದು. ಯಥೇಚ್ಛವಾಗಿ ಹೇಳಿದಾಗೆ ರಾಸಾಯನಿಕಗಳು, ವಿಷಗಳನ್ನ ಉಪಯೋಗಿಸಿ ಭೂಮಿನ ನಾವು ಬಂಜರು ಮಾಡಿದ್ವಿ. ಇಳುವರಿ ತುಂಬ ಕುಂಠಿತ ಆಗ್ತಾ ಇದೆ ಎರಡನೇದು. ಮೂರನೇದು, ಎಲ್ಲೆಲ್ಲೂ ನಮಗೆ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ. ನಾಲ್ಕನೇದು, ಅತ್ಯಂತ ಈ ಪ್ರಕೃತಿ ವಿಕೋಪಗಳು ಏನು ನಡೀತಾ ಇದೆ ಇವತ್ತು. ಕಾಲಕ್ಕೆ ಮಳೆ ಬರೋದಿಲ್ಲ ಅಥವಾ ಸರಿಯಾದ ಸಮಯಕ್ಕೆ ಬರಲ್ಲ. ಅದು ಮುಖ್ಯವಾಗಿ ಹೂವಾಯಿತು, ಹಣ್ಣಾಯ್ತು, ಇನ್ನೇನು ನಮಗೆ ಫಸಲಾಗಬೇಕು ಅನ್ನೋ ಚೆನ್ನಾಗಿ ಮಳೆ ಬಂದು ರೈತರಿಗೆ ಸಮಸ್ಯೆ ಮಾಡ್ತೀವಿ. ಅಥವಾ ಹೂವು ಬಿಡೋಂಥ ಸಮಯದಲ್ಲಿ, ಹೂವು ಆದಂಥ ಸಮಯದಲ್ಲಿ ಮಳೆಗಳಾಗ್ದಾನೆ ಒಣಗೋಗ್ತದೆ. ಈ ರೀತಿ ಏನಾಗ್ತಿದೆ ಅಂದರೆ ರೈತ ತುಂಬ ಸಂಕಷ್ಟದಲ್ಲಿದ್ದಾನೆ. ಅತಿ ಮುಖ್ಯವಾದ ಕಾರಣ ರೈತನ ಈ ಆತ್ಮಹತ್ಯೆಗೆ ಈ ಕಠೋರವಾದ ಮಾರುಕಟ್ಟೆ ವ್ಯವಸ್ಥೆ. ಅವನು ಬೆಳೆದಿದ್ದಕ್ಕೆ ಯಾವುದೇ ರೀತಿ ಒಂದು ವೈಜ್ಞಾನಿಕವಾದ ಬೆಲೆ ಅನ್ನೋದು ಇಲ್ಲ. ವೈಜ್ಞಾನಿಕ ಅನ್ನೋದನ್ನ ಸುಮ್ಮನೆ ಒಂದು ಮತ್ತೆ ತಗೊಂಬಂದಿರುವಂಥ ಪದಗಳು. ಅವನು ಬೆಳೆದ ಯೋಗ್ಯವಾದ ಬೆಲೆ ಅನ್ನೋದು ಮುಖ್ಯ ಆಗುತ್ತೆ. ವೈಜ್ಞಾನಿಕ ಅಂದ್ರೆ ಯಾವ ವಿಜ್ಞಾನ, ಏನ್ ಕತೆ ಅನ್ನೋದು ಬರುತ್ತೆ. ಸೊ ಯೋಗ್ಯವಾದ ಬೆಲೆ ಇವತ್ತು ಯಾವುದೇ ಒಂದು ವಸ್ತು ಮಾರೋನು, ವಸ್ತು ಮಾಡೋನು ಅವನು ನಿಗದಿ ಮಾಡ್ತಾನೆ ಬೆಲೆ. ಆದ್ರೆ ರೈತನ ವಸ್ತುಗೆ ಅವನು ಬೆಳೆದಿರುವಂತ ಫಸಲುಗಳಿಗೆಲ್ಲ ಬೆಲೆ ಸಿಗ್ತಾ ಇಲ್ಲ. ಒಂದು ಮಧ್ಯವರ್ತಿಗಳೇ ತಗೊಂಡೋಗ್ಬಿಟ್ಟು ಅದನ್ನ ಮಾರಿ ರೈತರಿಗೆ ತಗೊಂಡೋಗಿ ಅವರು ಒಂದು ಹೆಚ್ಚಿನ ಬೆಲೆಗೆ ಮಾರಿ ಅಥವಾ ರೈತರಿಗೆ ಒಂದು ರೀತಿಯ ಮೋಸ ಮಾಡ್ತಾ ಇದ್ದಾರೆ, ಅಥವಾ ಅವರಿಗೆ ಒಂದು ರೀತಿಯ ಹೆಚ್ಚಿನ ಒಂದು ಅನುಕೂಲ ಆಗ್ತಾ ಇದೆ ಮಧ್ಯವರ್ತಿಗಳಿಗೆ. ಆದ್ರೆ ರೈತರಿಗೆ ಯಾವುದೇ ರೀತಿಯ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಅದನ್ನೇ ಇವಾಗ ಮುಖ್ಯವಾಗಿರೋದು. ಒಂದು ಭಾಗದಲ್ಲಿ ಏನಾಗ್ತಿದೆ, ಕಷ್ಟಪಟ್ಟು
ಸೋತು ಸುಣ್ಣವಾಗಿರುವಂಥ ರೈತ ಎಷ್ಟೇ ಕಷ್ಟವಾದ್ರೂ ತನ್ನ ಮಣ್ಣಿನ ಸಂಪರ್ಕ ಬಿಡ್ತಾನೆ, ಎಷ್ಟೇ ನಷ್ಟ ಆದ್ರೂ ಅವ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಆದರೆ ಇಲ್ಲಿ ಮಧ್ಯವರ್ತಿಗಳು ಅಥವಾ ಮಾರುಕಟ್ಟೆ ಏನಿದಾರೋ ಇವ್ರುಗಳು ಅದನ್ನು ತೆಗೆದುಕೊಂಡು ಇವತ್ತೇನು ಮಾಡ್ತಾ ಇದ್ದಾರೆ, ಅದನ್ನ ಅತಿ ಹೆಚ್ಚು ಬೆಲೆಗೆ, ದುಬಾರಿ ಬೆಲೆಗೆ ಮಾರ್ಕೊಂತಿದ್ದಾರೆ. ಆ ಹೆಚ್ಚು ದುಬಾರಿ ಬೆಲೆಗಳನ್ನ ಕೊಟ್ಟು ಗ್ರಾಹಕರು ತಿಂತಾ ಇದ್ದಾರೆ. ಆದರೆ ಮೂಲವಾಗಿ ಗ್ರಾಹಕರು ಈ ಅವರು ಕೊಡ್ತಿರೋಂಥ ಬೆಲೆ ಒಂದು ವಸ್ತುಗೆ ಅದು ಮೂಲವಾಗಿ ತಲುಪಬೇಕು ಅನ್ನೋದು ತಲುಪ್ತಿದೆಯಾ ಅನ್ನೋದನ್ನ ಗಮನಿಸ್ತಾ ಇಲ್ಲ. ಗ್ರಾಹಕರ ಇಚ್ಛಾಶಕ್ತಿನೇ ಇಲ್ಲ. ಕೃಷಿ ಅನ್ನೋದು ಒಂದು ಇದೆ ಅನ್ನೋದೇ ಗ್ರಾಹಕರಿಗೆ ಗೊತ್ತಿಲ್ಲ. ರಾಗಿ ಅನ್ನೋದು ಭೂಮಿಯಿಂದ ಬರುತ್ತೋ ಅಥವಾ ಯಾವ್ದು ರಿಲಯನ್ಸ್ ಫ್ಯಾಕ್ಟ್ರಿಯಿಂದ ಬರುತ್ತೋ ಗೊತ್ತಿಲ್ಲ ಜನಗಳಿಗೆ. ಸೊ ಈ ರೀತಿಯಾಗಿ ಏನು ಸಮಸ್ಯೆ ಆಗ್ತಿದೆ ಅಂದರೆ, ಈ ಒಂದು ಎಲ್ಲ ಒಂದು ಸಮಾಜನೇ ವಿಮುಖ ಆಗಿರೋದ್ರಿಂದ ಕೃಷಿ ಕಡೆಗೆ, ಕೃಷಿಕನ ಗೋಳನ್ನು ಕೇಳೋರು ಯಾರು ಇಲ್ಲ. ಇನ್ನೊಂದು ಮುಖ್ಯವಾಗಿ ಸಮಸ್ಯೆ ಏನಾಗುತ್ತೆ ನೋಡಿ, ಏನೇ ಒಂದು ಆಯ್ತು ಅಂದ್ರೂ ಸರ್ಕಾರಗಳು ಒಂದು ಸಬ್ಸಿಡಿ ಕೊಡ್ತು, ಇನ್ನೊಂದು ಕೊಡ್ತು, ಸಹಾಯಧನ ಕೊಡ್ತು, ಇದನ್ನು ಹೆಚ್ಚು ಪ್ರಚಾರ ಕೊಟ್ಬಿಟ್ಟು ಸರ್ಕಾರದವ್ರುಗಳಿಗೂ ಕೂಡ, ಎಲ್ಲ ಸರ್ಕಾರಗಳು ಕೂಡ ಏನು ಮಾಡ್ತಾರೆ, ಅದನ್ನ ಹೆಚ್ಚಿನ ಮನ್ನಣೆ ಕೊಟ್ಟು ಹೆಚ್ಚು ಮಾಧ್ಯಮಗಳಲ್ಲಿ ಇದು ಮಾಡಿ ಇದು ಮಾಡ್ತಾರೆ. ಅಲ್ಲಿ ಗ್ರಾಹಕರಿಗೆ ಏನಾಗ್ಬಿಡುತ್ತೆ ಅಂದ್ರೆ, ನಮ್ಮ ದುಡ್ಡಲ್ಲ, ಓ ರೈತ ತೊಗೊಂಡೋಗ್ತಾವನೆ, ರೈತನು ಕೊಡ್ತಾ ಇದೀವಿ, ಭರವಸೆಗಳನ್ನು ಕೊಟ್ಟಾಗ ರೈತರಿಗೆ ಇದೇನಾಗ್ತಿದೆ ಅಂದ್ರೆ, ಅಲ್ಲಿ ಮೂಲವಾಗಿ ಏನಾಗ್ತಿದೆ ಇವಾಗ ನೋಡಿ, ನೀವು ಕೊಡ್ತಿರೋಂಥ ಸಬ್ಸಿಡಿ ಕೊಟ್ಟಿರೋಂಥ ರಾಸಾಯನಿಕ ಗೊಬ್ಬರಗಳು, ಸಬ್ಸಿಡಿಯಿಂದ ಕೊಡುವಂಥ ಬೀಜಗಳು, ಸಬ್ಸಿಡಿಯಿಂದ ಕೊಡುವಂಥ ಪ್ರತಿಯೊಂದು ಪರಿಕರಗಳನ್ನ ಉಪಯೋಗಿಸ್ಕೊಂಡು ರೈತ ಮಾಡ್ತಾ ಇದ್ದಾನೆ. ಆದ್ರೂ ಮಾಡಿ ಕೊನೆಗೆ ಅವ್ನು ಆಚೆ ತಗೊಂಡೋಗಿ ಹಾಕಿದಾಗ 3 ಚೀಲ 4 ಚೀಲ ರಾಗಿ ಕೂಡ ಇವತ್ತೊಂದು ಎಕರೆಗೆ ತೆಗಿಯಕ್ಕಾಗ್ತಿಲ್ಲ ನಾನಾ ಕಾರಣಗಳಿಂದ. ಆ 4 ಚೀಲಕ್ಕೆ 2,500 ರೂಪಾಯಿ ಅಂತ ಬೆಂಬಲ ಬೆಲೆ ಅಂತ ಕೊಟ್ಟರು 10,000 ರೂಪಾಯಿ ಆಯಿತು. ಅದರ ಒಂದ್ಸಲಿ ಕಳೆ ತೆಗಿದೆ, ಅದಕ್ಕೇನೆ ಏನೆರಡು ಕಳೆ ತೆಗಿತೀವೋ ಅದಕ್ಕೆ 1,200 ರೂಪಾಯಿ ಖರ್ಚಾಗ್ತದೆ. ಅವ್ನು ಬಿತ್ತನೆ ಎಲ್ಲ ಬಿಟ್ಬಿಡಿ, ನೀವು ಕಳೆ ತೆಗೆಯೋ ದುಡ್ಡು ಕೂಡ ರೈತನಿಗೆ ಬರ್ತಿಲ್ಲ. ಹೌದು. ಒಂದು ಕೂಲಿನ ನೀವು ತೆಗಿತೀರ ರೈಲ್ವೆ ನಿಲ್ದಾಣಲ್ಲಿ, ಬಸ್ ನಿಲ್ದಾಣದಲ್ಲಿ ಅಂದರೆ ಒಂದು 10-20 kg ಒಂದು ಏನಾದರೂ ಚೀಲ ಇದೆ ನಮ್ಮ ಹತ್ರ ಅಥವಾ ಒಂದು ಸೂಟ್ ಕೇಸ್ ಇದೆ ಅಂದಾಗ ಅಲ್ಲಿಂದ ಆಚೆ ತರಕ್ಕೆ 40-80 ರೂಪಾಯಿ ಅಂತಾರೆ. ಇವನು ಎಷ್ಟು ಹೊರೆಗಳನ್ನ, ಎಷ್ಟು ಕ್ವಿಂಟಾಲ್, ಎಷ್ಟು ಟನ್ ಎತ್ತಂದು ರಸ್ತೆಗೆ ಹಾಕಿ ಅಲ್ಲಿಂದ ತಂದು ಮಾರ್ಕೆಟ್ ತಂದು ಹಾಕ್ತಾನೆ. ಅವ್ನು ಕೂಲಿ ಕೂಡ ನಾವು ಕೊಡ್ತಿಲ್ಲ, ಬರೀ ಎತ್ತಾಕ ಕೂಲಿ ಕೂಡ ರೈತನಿಗೆ ಸಿಗ್ತಿಲ್ಲ. ಏನಕ್ಕೆ ಅವ್ನು ಕೃಷಿ ಮಾಡಬೇಕು? ಇಂಥ ಒಂದು ಕಾರಣಗಳಿಂದಲೂ ಕೂಡ ರೈತ ವಿಮುಖರಾಗ್ತಿದ್ದಾರೆ ಒಂದು ವ್ಯವಸಾಯದ ಬಗ್ಗೆ. ಪಾಪ ನೀವು ನೋಡಿ, ರೈತನ ಸ್ಥಿತಿ ಹೇಗಿದೆ ಅಂದ್ರೆ, ಎಲ್ಲರೂ ಅಷ್ಟೇ, ಅವರು ಸಾಲ ಕೊಡ್ತಾರೆ, ಸಾಲ ಮನ್ನಾ ಮಾಡ್ತಾರೆ, ಅದು ಇದು ಎಲ್ಲ ಹೇಳ್ತಾರೆ. ಒಂದು ಅವನು ರೈತ ಏನಾದ್ರು ಕೃಷಿನೇ ನಂಬ್ಕೊಂಡು ಅವ್ನು ಕೂತ ಅಂದ್ರೆ ಅವನ ಜೀವನ ಏನಾಗುತ್ತೆ, ಅವ್ರ ಮಕ್ಳ ಜೀವನ ಏನಾಗುತ್ತೆ. ಇವತ್ತು ನಿಜವಾಗ್ಲೂ ಒಂದು ತುಂಬಾ ಸಂಕಷ್ಟ. ಇವತ್ತು ಯಾರೇನೋ ಒಂದು ಕೃಷಿನ ಉಳಿಸ್ಬಿಡ್ತೀವಿ, ರೈತರನ್ನ ಉಳಿಸ್ಬಿಡ್ತೀವಿ ಅಂದ್ರೆ, ನೀವು ಸಮಗ್ರವಾಗಿ ರೈತನ ಕೃಷಿ ಜೀವನ ಮತ್ತೆ ಅವನ ಸಾಮಾಜಿಕ ಮತ್ತು ಅವನಿಗೆ ಬೇಕಾಗಿರುವಂತ ಬೇರೆ ಉಪ ಕಸಬುಗಳನ್ನ ನಾವು ಕೊಡ್ಲಿಲ್ಲ ಅಂದ್ರೆ ನೀವು ರೈತರನ್ನ ಉಳಿಸ್ಕೊಳಕ್ಕಾಗಲ್ಲ, ದೇಶಕ್ಕೆ ಅನ್ನ ಅಂತೂ ಕೊಡಕ್ಕಾಗಲ್ಲ. ಖಂಡಿತ ಇಂಥ ಒಂದು ದಿನ ಮುಂದೆ ಬಂದೇ ಬರುತ್ತೆ. ಖಂಡಿತ ಆಗ್ಲೇ ಬಂದ್ಬಿಟ್ಟಿದೆ. ಅದನ್ನ ನಾವೇನು ಅದನ್ನ ಮುಂದೆ ಬರುವಂಥದ್ದಿಲ್ಲ. ನೋಡ್ರಿ, ಭಾರತ ದೇಶದಲ್ಲಿ ಏನ್ ಹೇಳ್ತಾರೆ, 65% ರೈತ ಸಮುದಾಯ ಅಂತ. ಇವತ್ತು ನೀವು ಬೆಳಗ್ಗೆ 8-8:30 ಹೋಗಿ ಯಾವುದೇ ಹಳ್ಳಿಗೆ ಹೋಗಿ, ನೀವು ಮಾಧ್ಯಮದವರಂತೂ ಹೋಗ್ತಾನೆ ಇರ್ತೀರಲ್ಲ, ಬೆಳಗ್ಗೆ ಸಾಕಷ್ಟು ಕಾರ್ಯಕ್ರಮ. ಆ ಊರೊಳಗೆ ಬಂದಂತ ಬಸ್ಸು ಟೆಂಪೋಗಳನ್ನ ಹತ್ಕೊಂಡು ಹೋಗುವಂತ ಮಕ್ಕಳನ್ನ ನೀವು ಬ್ಯಾಗ್ಗಳು ತಗೊಳಕೊಂಡು, ಚೀಲಗಳು ತಗೊಳಕೊಂಡು ಕಾಲೇಜು ಸ್ಕೂಲ್ಗಳು ಅಂತ ಹೋಗೋದು ನೋಡ್ತೀರಾ. ಸ್ಕೂಲ್ ಬಸ್ಗಳು ಬಂದ್ಬಿಟ್ಟು ಕರ್ಕೊಂಡು ಹೋಗೋದು ಮಕ್ಕಳು ನೋಡ್ತೀರಾ. ತದಾದ ನಂತರ ಏಸ್ ಗಾಡಿ ಅವು ಬಂದು, ಟೆಂಪೋಗಳು ಬಂದು ಈ ಹೆಣ್ಮಕ್ಳನ್ನ, ವಯಸ್ಸಾದವ್ರನ್ನ ಇದಕ್ಕೆ ಈ ಗಾರ್ಮೆಂಟ್ಸು ಈ ಕಡೆ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಕಸಬುಗಳಿಗೆ ಕರ್ಕೊಂಡು ಹೋಗೋದು ನೋಡ್ತೀರಾ. ನೀವು ಮತ್ತಾದ ನಂತರ ಒಂದು 2 ನಿಮಿಷ 5 ನಿಮಿಷ ಬಿಟ್ಟು ನೀವು ಊರೊಳಗೆ ಹೋದ್ರೆ ಊರು ಬಿಕೋ ಅಂತ ಖಾಲಿ ಹೊಡಿತಾ ಇರುತ್ತೆ. ಮತ್ತೆ ಈ ಮಕ್ಕಳು ಇವತ್ತು ನೋಡಿ, ನೀವು ನಾವು ಪೇಟೆಯಲ್ಲಿದ್ರು ನಾವಿದ್ದಾಗ ನಾವು ಮನೆಯೊಳಗೆ ಇರ್ತೀವಿ, ನಮ್ಮ ಇದೇ ಜಾಗದಲ್ಲಿ ಇರ್ತೀವಿ, ಎಲ್ಲ ಮಾಡ್ತಿರ್ತೀವಿ. ಆದ್ರೆ ನಿಮ್ಗೆ ಯಾಕೆ ಈ ಗ್ರಾಮದ ಮಕ್ಕಳಲ್ಲಿಲ್ಲ? ಸೋಮವಾರ ಬೆಳಗ್ಗೆ ಹಂಗೂ ಏನಾದ್ರು ಇದ್ರೆ ಯುವಕರು ಸೋಮವಾರ ಬೆಳಗ್ಗೆನೆ ನೀವು ನೋಡ್ದಂದ್ರೆ ಎಲ್ಲ ಬಸ್ ಹತ್ಕೊಂಡು ಊರ್ ಕಡೆಗೆ ಹೋಗ್ತಿರ್ತಾರೆ, ಜುಮ್ ಅಂತ ಬಟ್ಟೆಗಳು ಹಾಕೊಂಡು. ಶನಿವಾರ ರಾತ್ರಿ ಬರ್ತಾರೆ. ಮತ್ತೆ ಮಧ್ಯ 6 ದಿವಸ ಆ ಹುಡುಗರು ಯುವಕರು ಗ್ರಾಮಗಳಲ್ಲೇ ಇಲ್ಲ. ಅಂದ್ರೆ ಈ ರೀತಿ ಎಲ್ಲ ಕಾಣ್ತಾ ಇದೆ. ಆದ್ರೆ ದನ ಕರುಳು ಹಿಡ್ಕೊಂಡು ಹೋಗೋದು ಅಥವಾ ನೇಗಿಲು ಹಿಡ್ಕೊಂಡು ಹೋಗೋದು ಯಾವುದೇ ರೀತಿಯಲ್ಲಿ ಕಾಣ್ತಾನೆ ಇಲ್ಲ. ನೇಗ್ಲು ಅನ್ನೋದು ನೇಗ್ಲು ಯೋಗಿ ಅಂತ ಪಾಪ ಹಾಡು ಹೇಳಿ ನಮ್ನು 3-4 ಆಲ್ಮೋಸ್ಟ್ ಈಗ ಪೇಟೆ ಅನ್ನೋದಕ್ಕಿಂತ ಹಳ್ಳಿ ಕಡೆ ಕೂಡ ನೇಗ್ಲು ಅಂದ್ರೆ ಕೆಲವು ಇತ್ತೀಚಿನ ಯುವಕರಿಗೆ ಗೊತ್ತೇ ಇಲ್ಲ. ನೇಗ್ಲೇ ಇಲ್ಲ. ಗಂಟಾಘೋಷವಾಗಿ ಹೇಳ್ತೀನಿ, ನೇಗ್ಲುಗಳೇ ಇಲ್ಲ. ಏನೋ ಉತ್ತರ ಕರ್ನಾಟಕದಲ್ಲಿ ಇದೇನೋ ಏನಿದೆಯೋ. ಇವಾಗ ನೀವು ನೋಡಿದ್ರೆ ಒಂದು ಹೊಸ ಶೋಕಿ ಬಂದ್ಬಿಟ್ಟಿದೆ. ಏನು ಅಂದ್ರೆ, ಈ ಟ್ರ್ಯಾಕ್ಟರ್ ಉಳುಮೆ ಮಾಡ್ಬೇಕಾದ್ರೆ ಅದ್ರ ಮೇಲೆ ಕೂತ್ಕೊಂಡು ಎರ್ಸ್ಬಿಡ್ತಾರೆ. ಮೊದಲು ಹೊಡೆಯೋದೇನು, ನಾವು ಕಳೆ ತೆಗಿಯೋದೇನು, ಕಳೆ ಸೋಸೋದೇನು, ಅದಾದ ನಂತರ ಅದನ್ನ ಹಸೆ ಮಾಡೋದೇನು, ತಿರ್ಗಾ ಸಾಲು ಹೊಡೆಯೋದೇನು, ಬಿತ್ತನೆ ಮಾಡೋದೇನು, ಎಷ್ಟು ಕೆಲಸ ಮಾಡ್ತಿದ್ವಿ. ಇವತ್ತು ನೀವು ನೋಡೋದಂದ್ರೆ ಕೂತ್ಕೊಂಡು ಟ್ರ್ಯಾಕ್ಟರ್ ಮೇಲೆ ಎರ್ಸ್ಬಿಡ್ತಾರೆ. ಅದೇ ಟ್ರ್ಯಾಕ್ಟರಲ್ಲಿ ತಿರ್ಗಾ ಉಳುಮೆ ತರ ಮಾಡ್ಬಿಡ್ತಾರೆ ಕಳೆ ತೆಗೆಯೋದಕ್ಕೆ. ನಾವು ನೋಡ್ತಾ ಇರೋದು ಸುಮ್ಮನೆ ನಿಂತ್ಕೊಂಡು ನೋಡೋದು, ಉತ್ತರ ಕೊಡೋಕ್ಕಾಗಲ್ಲ, ಬೇಡ ಹಿಂಗೆ ಮಾಡಬೇಡ ಅನ್ನೋಕ್ಕಾಗಲ್ಲ. ಕಾರಣ ಯಾಕಂದ್ರೆ ಸರ್ ಇಬ್ರನ್ನ ಕೊಡಿ ಅಂತಾರೆ.
ಒಂದೇ ಒಂದು ಕೂಲಿ ಆಳು ಹಳ್ಳಿಗಳಲ್ಲಿ ಇಲ್ಲ. ನಾಳೆ ಏನು ತಿಂತೀರ? ಖಂಡಿತ. ಗ್ರಾಹಕರು, ಸರ್ಕಾರಗಳು, ಈ ಜನಪ್ರತಿನಿಧಿಗಳು ಎಲ್ಲರೂ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ನಾವು ಶಾಲೆ ಏನು ತರಬೇತಿ ಕೊಡೋದಕ್ಕೆ ಹೊರಗಡೆ ಹೋಗ್ತೀವಿ. ನೀವು ತುಮಕೂರು ಅಥವಾ ಬೆಂಗಳೂರು ಪಕ್ಕ ಇದೆಯೋ ಅಥವಾ ಬೆಂಗಳೂರು ಅನ್ನೋದನ್ನ ಮರ್ತು ಬಿಡೋಣ. ಓಕೆ. ಗದಗು, ನಾವು ಈ ಕಡೆ ಧಾರವಾಡಗೆಲ್ಲ ಕೊಡೋಕೆ ಹೋಗ್ಬೇಕಾದ್ರೆ 300-400 ಜನ ರೈತರು ಇರ್ತಾರೆ. 30 ವರ್ಷದ ಕೆಳಗಡೆ ಎಷ್ಟು ಜನ ಇದ್ರೆ ಕೈ ಎತ್ತರಪ್ಪ ಅಂದರೆ 2-3 ಇರಲ್ಲ. 30 ವರ್ಷದ ಕೆಳಗಡೆ, ಮೊದಲು 18 ವರ್ಷದ ಕೆಳಗಡೆ ಅಂತ ಇದ್ವಿ, ಇವಾಗ 30 ವರ್ಷದ ಕೆಳಗಡೆಗೆ ಹೋಗಿದ್ದೀವಿ. ಖಂಡಿತ ತೋರ್ತಾ ಇಲ್ಲ, ಯಾವುದೇ ಒಂದು ರೀತಿಯ ಇಬ್ರು ರೈತರು ಅಲ್ಲಿರಲ್ಲ, ಯುವಕರು. 30 ವರ್ಷದ ಕೆಳಗಡೆ ಯುವಕರು ಅನ್ನೋಕೆ ಶುರು ಮಾಡಿದ್ವಿ ನಾವು. ಈ ರೀತಿ ಆಯಿತು ಅಂದರೆ ನಾಳೆ ಏನು ತಿನ್ನೋಣ? ಏನೊಂದು ದೊಡ್ಡದಾಗಿ ನಾವು ದೇಶದಲ್ಲಿ ಏನು ಹೇಳ್ತಾ ಇದ್ದೀವಿ, ಅವರ್ಸ್ ಇಸ್ ಅ ವೈಬ್ರೆಂಟ್ ಎಕಾನಮಿ ವಿತ್ ಲಾಟ್ ಆಫ್ ಯಂಗ್ಸ್ಟರ್ಸ್ ಬಿಲೋ ದ ಏಜ್ ಆಫ್ 30 ರೆಡಿ ಟು ಟೇಕ್ ದ ಶೋಲ್ಡರ್ಸ್ ಬರ್ಡನ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಏನು ನಮ್ಮಲ್ಲಿರುವಂಥ ಯುವ ಸಂತತಿ ಇದೆ, 30ಕ್ಕಿಂತ ಕೆಳಗಡೆ ಇದೆ, 30 ವಯಸ್ಸಿಂದ ಕೆಳಗಡೆ, ಅವರು ಎಲ್ಲ ಕೆಲಸಗಳನ್ನ ತಗೊಂಡು ಮಾಡೋದಕ್ಕೆ ತಯಾರಿದ್ದಾರೆ. ನಾವು ಬಲಿಷ್ಠವಾದ ರಾಷ್ಟ್ರ ಆಗ್ತೀವಿ ಅಂತ. ಸರಿ, ಅದನ್ನ ಆರ್ಥಿಕ ಹೊರೆ ತೊಗೊಳೋದಕ್ಕೆ ಜನ ತಯಾರಿದ್ದಾರಲ್ಲಿ. ಈ ಆರ್ಥಿಕ ಹೊರೆಗೆ ಹೊಟ್ಟೆಗೆ ತುಂಬಬೇಕಲ್ಲ. ಹೌದು, ಖಂಡಿತ. ಆ ಹೊರೆ ತೊಗೊಳೋರು ಇಲ್ಲಿ ಇಲ್ವೇ ಅಲ್ವಲ್ಲ. ಏನಕ್ಕೆ ಈ ರೀತಿ ಯುವಕರು ಅಥವಾ ಒಂದು ವಿಮುಖ ಮಾಡ್ತಾ ಇದ್ದಾರೆ ಅಂದರೆ ಕೃಷಿ ಬಗ್ಗೆ ಅವ್ರಿಗೆ ಒಂದು ಐಡಿಯಾ ಆಗಲಿಲ್ಲ, ಯಾವ ರೀತಿ ಮಾಡ್ಬೋದು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಖಂಡಿತವಾಗಿ. ಯಾಕೆಂದರೆ ಗುಳೆ ಹೋಗ್ತಿದ್ದಾರೆ ಇವಾಗ. ಯಾಕೆಂದರೆ ಒಂದು ಕೃಷಿ ಯಾವುದೇ ಒಂದು ಬೆಳೆ ಕೈ ಕೊಟ್ಟರೆ ಅಥವಾ ಒಂದು ಬೋರಲ್ಲಿ ನೀರು ನಿಂತೋಗ್ತಾ ಇದೆ, ಇದರಿಂದ ಎಲ್ಲ ಕೂಡ ಒಂದು ಪೇಟೆಗಳಿಗೆ ಅಥವಾ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ಒಂದು ಹಳ್ಳಿಯಿಂದ ಪೇಟೆಗೆ ಎಲ್ಲರೂ ಹೋಗ್ತಾ ಇದ್ದಾರೆ. ಇದರ ಕೂಡ ಎಲ್ಲ ಒಂದು ರೀತಿ ಅನಾಸಕ್ತಿ ತೋರಿಸ್ತಾ ಇದ್ದಾರೆ. ಹಾಗಾದರೆ ಇದೆಲ್ಲದಕ್ಕೂ ಒಂದು ದಾರಿ ತೋರಿಸುತ್ತಾ ನೈಸರ್ಗಿಕ ಒಂದು ಕೃಷಿ ವಿಧಾನ ಅಂತ ತಿಳ್ಕೊಳ್ಳೋಣ ಒಂದು ಶಾರ್ಟ್ ಬ್ರೇಕ್ ನಂತರ. ವೀಕ್ಷಕರೇ, ರೈತ ಪ್ರಗತಿ ಕಾರ್ಯಕ್ರಮದಲ್ಲಿ ಒಂದು ಶಾರ್ಟ್ ಬ್ರೇಕ್. ವಿರಾಮದ ನಂತರ ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಸರ್, ಇಷ್ಟೊತ್ತು ಹೇಳಿದ್ರಿ ಒಂದು ವಿಮುಖರಾಗ್ತಿದ್ದಾರೆ ಅಂತ. ಇದೆಲ್ಲದಕ್ಕೂ ಒಂದು ಐಡಿಯಾ ಏನಿದೆ, ಒಂದು ಒಳ್ಳೆಯ ಯೋಜನೆ ಏನಿದೆ ಎಲ್ಲ ಒಂದು ಯುವಕರಾಗಲಿ ರೈತರಾಗಿರಲಿ ತಮ್ಮ ಕೃಷಿಯನ್ನು ಒಂದು ಮತ್ತೆ ಅವಲಂಬಿಸೋದಕ್ಕೆ? ನೋಡಿ, ಮುಖ್ಯವಾಗಿ ಕೃಷಿ ಅಂದರೆ ಏನು ಅಂತ ತಿಳ್ಕೊಬೇಕು, ಕೃಷಿ ವಿಜ್ಞಾನ ತಿಳ್ಕೊಬೇಕು, ಆ ರೀತಿ ನಾವು ಅಳವಡಿಸ್ಬೇಕು. ಇವತ್ತು ಸಮಸ್ಯೆ ಏನಾಗ್ತಿದೆ ಅಂದರೆ, ಒಂದು ವಿಧಾನ ನಿಮಗೆ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಮೊದಲಿಂದನೂ ಪೂರ್ವಿಕರಿಂದನೂ ಸಾಂಪ್ರದಾಯಿಕವಾಗಿ ನಾವೇನು ಉಳುಮೆ ಮಾಡೋದಾಗಲಿ, ಮಡಿಕೆ ಹೊಡೆಯೋದು ಅಂತ ಏನಂತೀವೋ ಇವನ್ನೆಲ್ಲ ಮಾಡ್ಕೊಂಡು ಬಿತ್ತನೆಗಳು ಮಾಡೋದನ್ನು ನಿರಂತರವಾಗಿ ಅದೇನು ಅದನ್ನೊಂದು ಅಂಗವಾಗಿ ಅದು ನಿರಂತರತೆಗೆ ಅದು ಆಧುನಿಕ ಕೃಷಿಗೂ ಬೇಕು, ಸಾಂಪ್ರದಾಯಿಕ ಹಳೆಯ ಕೃಷಿಗಳಿಗೂ ಬೇಕಾಗಿತ್ತು, ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸುಮ್ಮನೆ ಏನು ಅಂದರೆ, ಇದು ಎತ್ತೀತು ಅಂದರೆ ಕರ್ನ ಎತ್ಕೊಂಡು ಹೋಗಿ ಕೊಟ್ಟಿಗೆ ಕಟ್ಟು ಅನ್ನೋ ಥರ ಕೆಲಸ ಆಗ್ಬಿಟ್ಟಿದೆ. ಏನು ಸಮಸ್ಯೆ ಆಗಿದೆ ಅಂದರೆ, ಈ ಅಂದ್ರಾಗಿ ನಮ್ಮ ಮೂಲ ಸಾಂಪ್ರದಾಯಿಕ ಜ್ಞಾನ, ನಮ್ಮ ಪೂರ್ವಿಕರ ಜ್ಞಾನ ಯಾವತ್ತು ನಾವು ಬಿಟ್ಟು ಹೆಚ್ಚು ಹಣದ ಆಸೆ ಕಡೆ ಹೊರಟು ರೈತ ಸಾಲದ ಶುಲ್ಕ ಸಿಗಾಕಂಡ. ನೋಡ್ರಿ, ಹಣ ಬೇಕು ಅಂತ ಹೋಗಿದ್ದವನು ಸಾಲದ ಶುಲ್ಕ ಸಿಗಾಕಂಡ. ಸೊ ಇಲ್ಲೇನಾಗ್ತಿದೆ ಅಂದರೆ, ಅತಿ ಹೆಚ್ಚು ದುಬಾರಿ ಆಗ್ತದಂತ ಕೃಷಿ, ರೈತರು ವಿಮುಖರಾಗ್ತದೆ ಅಂತ ನಾವು ನೋಡ್ತಾ ಇದ್ದೀವಿ. ಮತ್ತು ಪ್ರಕೃತಿ ವಿಕೋಪಗಳು ಅದೆಲ್ಲ ನಾನಾ ಕಾರಣಗಳಿಂದ ವಿಮುಖರಾಗ್ತಾ ಇದ್ದಾರೆ. ಆದರೆ ಇವತ್ತು ಸರಿಯಾದ ಕೃಷಿ ಜ್ಞಾನ ತಿಳ್ಕೊಂಡು ನಮ್ಮ ಸ್ವಂತ ಸ್ಥಾನೀಯ ಬೀಜಗಳನ್ನ ನಾವು ಉಪಯೋಗಿಸ್ಕೊಂಡು ಯಾವುದೇ ಒಂದು ಒಳಸರುವಿನ ಖರ್ಚಿಲ್ಲದೆ ನಾವು ಕೃಷಿ ಅಳವಡಿಸಿದಾಗ ನಮಗೆ ಖಂಡಿತ ಲಾಭ ಆಗುತ್ತೆ. ಅದು ಒಂದೇ ದಾರಿ ಇರೋದು, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ. ಹಾಗಾದ್ರೆ ಇದರ ವಿಧಾನಗಳು ಹೇಗಿರುತ್ತೆ ಮೊದಲು ಪ್ರಾರಂಭ ಮಾಡಬೇಕಂದ್ರೆ? ನೋಡಿ, ಏನಿಲ್ಲ, ಇವಾಗ ಏನಾಗಿದೆ ಅಂದರೆ, ಯಾವುದೇ ಒಂದು ಕೃಷಿ ಪದ್ಧತಿಲಿ ವಿಧಾನಗಳು ಅಂತ ಇದನ್ನು ಕೇಳಿದಾಗ, ಕೃಷಿ ಪದ್ಧತಿ ಇಡೀ ವಿಶ್ವದಲ್ಲಿರೋದೇ ಎರಡೇ ಕೃಷಿ ಪದ್ಧತಿಗಳು. ಎರಡೇ ಕೃಷಿ ಪದ್ಧತಿಗಳು, ಎರಡು ಥರ. ಒಂದು ಒಳಸುರುವಿನ ಹಾಕೋದು, ಎಕ್ಸ್ಟರ್ನಲ್ ಇನ್ಪುಟ್ಸ್ನ ಹಾಕೋದು. ಇನ್ನೊಂದು ಭೂಮಿಲೆಲ್ಲ ಇದೆ, ಏನೂ ಹಾಕೋದು ಬೇಡ ಅನ್ನೋದು. ಒಂದು ಭೂಮಿಲಿ ಏನೂ ಇಲ್ಲ, ಗಿಡಗಳು ಬೇಕಾದ್ದು, ಬೆಳವಣಿಗೆಗೆ ಬೇಕಾಗಿದ್ದು ಏನೂ ಇಲ್ಲ, ನಾವೇನು ಮಾಡ್ಬೇಕಾದ್ರೆ ಅಲ್ಲಿ ಒಳಸುರುವಿನ ಹಾಕಬೇಕು. ಗೊಬ್ಬರ ಅವನ್ನೆಲ್ಲ ಕೊಡದಿದ್ರೆ ಬರಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ. ಅದು ಒಂದು ಭಾಗ. ಎರಡನೇದು,
ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂದರೆ ಏನಂದರೆ ಮೂಲ ತತ್ವ ನಿಂತಿರೋದನ್ನೇ ಭೂಮಿಲೆಲ್ಲ ಇದೆ. ಓಕೆ. ನಿನ್ನ ಮೇಲಿಂದ ಏನೂ ಹಾಕೋದು ಬೇಡ. ಸೊ ಭೂಮಿಲೆಲ್ಲ ಇದೆ ಅಂದಾಗ ನೀವು ಮೊದಲು ಆ ಭೂಮಿಲಿ ಏನಿದೆ, ಗಿಡಕ್ಕೆ ಏನು ಬೇಕು ಅನ್ನೋದು ನಾವು ಅತಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಯಾವುದೇ ಒಂದು ಶರೀರ ಜೀವಿ, ಅದು ಸಸ್ಯ ಆಗ್ಬೋದು, ಪ್ರಾಣಿ ಆಗ್ಬೋದು, ಸಸ್ತನಿಗಳಾಗ್ಬೋದು, ಮಾಂಸಾಹಾರಿ ಆಗ್ಬೋದು, ಏನಾದರೂ ಆಗಿರ್ಬೋದು, ಅವೆಲ್ಲ ಆಗಿರೋದು ಪಂಚಮಹಾಭೂತಗಳಿಂದ. ಓಕೆ. ಆಕಾಶ, ಸೂರ್ಯ, ಗಾಳಿ, ನೀರು, ಭೂಮಿ. ಸೊ ಅದು ಮುಖ್ಯ ನಾವು ತಿಳ್ಕೊಬೇಕಾದ್ರು ಆ ಶರೀರದ 100 ಭಾಗದಲ್ಲಿ ಏನು ಶರೀರದ ಸಂಪೂರ್ಣ ಇದೆಯೋ ಅದರೊಳಗೆ 100ರಲ್ಲಿ ಕೇವಲ 1.5 ಭಾಗ ಮಾತ್ರ ಭೂಮಿಯಿಂದ ತೊಗೊಳೋದು ಗಿಡ. ಓಕೆ. ಈ ಮನುಷ್ಯನ ಶರೀರದಲ್ಲಿ ಭೂಮಿ ತತ್ವ ಇರೋದಷ್ಟು 1.5% ಮಾತ್ರ, 1.5% ಮಾತ್ರ. ಆ ಸಸ್ಯಗಳಲ್ಲಿರೋದಷ್ಟು ಅಷ್ಟೇ 1.5%. ಸೊ ಈ 1.5% ತೆಗೆಯೋದಕ್ಕೆ 4 ಲಕ್ಷ ಜನ ಆತ್ಮಹತ್ಯೆ ಮಾಡ್ತಾರೆ. ಇದು ತಪ್ಪು ಕಲ್ಪನೆ ಆಗ್ತದೆ. ಯಾಕಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಒಂದು ಅರಿವಿರಲ್ಲ, ಅದ್ರ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರಲ್ಲ. ಯಾರಿಗೂ ಇದ್ರ ಹಿಂದೆ ಇರೋ ವಿಜ್ಞಾನ ಗೊತ್ತಿಲ್ಲ. ಇದೊಂದು ಶೂನ್ಯ ಮಂಡಲ ನೈಸರ್ಗಿಕ ಕೃಷಿ ಅಂದೇಟ್ಗೆ ನೀವು ಇದನ್ನ ಹಾಕ್ರಪ್ಪ, ಅದನ್ನ ಹಾಕ್ರಿ, ಅದನ್ನ ಮಾಡಿರಿ, ಇದಕ್ಕೆ ಸಮಯಕ್ಕೆ ಇದು ಕೊಡ್ರಿ, ಅದು ನೈಸರ್ಗಿಕ ಕೃಷಿ ಅಲ್ಲ. ಓಕೆ. ನಿಸರ್ಗನ ಅರ್ಥ ಮಾಡ್ತಾರೆ. ಗಿಡ ಅಂದ್ರೇನು, ಬೆಳೆ ಅಂದ್ರೇನು. ಇಲ್ಲಿ ಮೂಲವಾಗಿ ನೈಸರ್ಗಿಕ ಕೃಷಿ ಅಂದಾಗ ನಾವು ಮೊದಲನೇದಾಗಿ ತಗೊಳ್ಳೋದು ದ್ವಿತೀಯ ಸಂಶ್ಲೇಷಣೆಗೆ ಅತಿ ಮುಖ್ಯ ಬೇಕಾಗಿರುವಂಥ ಸೂರ್ಯ. ಓಕೆ. ಸೂರ್ಯನ ರಶ್ಮಿ, ಸೂರ್ಯನ ಶಕ್ತಿ ಎಷ್ಟು ಆ ಗಿಡದ ಮೇಲೆ ಬೀಳ್ತಾ ಇದೆ, ಎಷ್ಟು ಆ ಗಿಡದ ಮೇಲೆ ಬಿದ್ದರೆ ಇದು ಚೆನ್ನಾಗಿ ಇಳುವರಿ ಕೊಡುತ್ತೆ. ಓಕೆ. ಆ ಒಂದು ಇದರೊಳಗೇನೆ ಮೂಲ ತತ್ವ, ಮೊದಲನೇ ತತ್ವ ಶೂನ್ಯ ಮಂಡಲ ನೈಸರ್ಗಿಕ ಕೃಷಿ ಇದೇನು, ಸೂರ್ಯನ ಹೇಗೆ ನಾವು ಆ ಸೂರ್ಯ ರಶ್ಮಿನ, ಸೂರ್ಯ ಶಕ್ತಿನ ಹೇಗೆ ನಾವು ಇಟ್ಕೊತೀವಿ ಗಿಡಗಳ ಮೂಲವಾಗಿ, ಅದರಲ್ಲೇ ಅದು ಮೂಲ ತತ್ವ ಅದ್ರ ನಿಂತಿರೋದು. ಓಕೆ. ನಿಮ್ಗೆ ಇಳುವರಿ ಬೇಕು, ಇಳುವರಿ ಕುಂಠಿತ ಆಗಬೇಕು, ಮೊದಲನೇ ಕಾರಣ ಸೂರ್ಯ. ಓಕೆ. ಇಲ್ಲಿ ತಾಪಮಾನ ಹೆಚ್ಚಾದಂತೆಲ್ಲ ಯಾವುದಕ್ಕೆ ಯಾವ್ಯಾವ ಒಂದು ಬೆಳೆಗಳಿಗೆ ಹೆಚ್ಚಾಗಬೇಕು, ಯಾವ ಒಂದು ರೀತಿಯ ಬೆಳೆಗಳಿಗೆ ಕಡಿಮೆ ಆಗಬೇಕು, ಅಥವಾ ಒಂದು ಇದರ ರೀತಿಯ ಸೂರ್ಯನ ಕಿರಣಗಳಿಂದ ಒಂದು ಬೆಳೆಯನ್ನು ತಪ್ಪಿಸೋದು ಹೇಗೆ? ನೋಡಿ, ಇವಾಗ ಸಾಧಾರಣ 36-38 ಡಿಗ್ರಿ ಇದಾವೆ. ಇದರೊಳಗೆ ಯಾವ ಬೆಳೆ ಬರ್ತವೆ? ಓಕೆ. ಯಾವುದು ಬರಲ್ಲ. ಏಕದಳ ಬೆಳೆಗಳು, ಧಾನ್ಯಗಳು ಏನಿದಾವೆ ಅವಕ್ಕೆಲ್ಲ ಅತಿ ಬಿರು ಬೇಸಿಗೆ ಬಿಸಿಲು ಬೇಕು. ಅವಕ್ಕೆ ನೀವು ಅದೇ ಕಾಳು ಗಿಡ ಬಂದ್ರಿ, ಹೂವಿನ ಗಿಡ ಬಂದ್ರಿ, ತರಕಾರಿ ಗಿಡಕ್ಕೆ ಬಂದರೆ ಅದಕ್ಕೆ ನೆರಳಬೇಕು. ಅಂದರೆ ಮಧ್ಯಾಹ್ನ 3 ಗಂಟೆ ಮೇಲ್ಪಟ್ಟಿರುವಂಥ ಬಿಸಿಲು ಶಕ್ತಿ ಬೇಕಷ್ಟೇ. ಇನ್ನು ಅದಕ್ಕೆ ಮೇಲೇನಿದೆ 9 ರಿಂದ 3 ಆ ಶಕ್ತಿ ಅವು ತೊಗೊಳಕ್ಕಾಗಲ್ಲ, ತೀಕ್ಷ್ಣತೆನ ಅವು ತೊಗೊಳಕ್ಕಾಗಲ್ಲ. ಹಾಗೆ ಏನು ಮಾಡೋದು, ಅದಕ್ಕೆ ನೆರಳು ಕೊಡೋ ಅಂತ, ಅದಕ್ಕೆ ಛತ್ರಿ ಹಿಡಿಯುವಂಥ ಕೆಲಸ ಮಾಡೋದಕ್ಕೆ ಬೇರೆ ಬೇರೆ ವಿಧಾನಗಳನ್ನ ಬೆಳೆಗಳನ್ನ ಬೆಳಿತೀವಿ. ಓಕೆ. ಓಕೆ. ಅಂದರೆ ನಾವು ಮೊದಲಿಂದನೂ ಮಾಡ್ತಾ ಇದ್ದೀವಿ. ಸಾಂಪ್ರದಾಯಿಕ ಕೃಷಿಲಿ ಏನು ಅಕಡಿ ಸಾಲ ಅಂತೀವಿ. ನೀವು ನೋಡಿ, ಮೊದಲು ಒಂದು ರಾಗಿ ಹಾಕಿದ್ವಿ, ಒಂದು ಜೋಳ ಹಾಕಿದ್ವಿ, ಇನ್ನೊಂದು ಹಾಕಿದ್ವಿ ಅಂದರೆ ಅದರೊಳಗೆ ದ್ವಿದಳ ಇರೋದು. ನೀವು ಕಡಲೆಕಾಯಿ ಅದೆಲ್ಲ ಹಾಕಿದ್ರೆ ಜೋಳ ಎಲ್ಲ ನಾವು ಅಕಡಿ ಸಾಲು ಕೊಡ್ತಾ ಇದ್ವಿ. ಏಕದಳದ ಜೊತೆ ದ್ವಿದಳ, ದ್ವಿದಳದ ಜೊತೆಗೆ ಏಕದಳ. ನಮ್ಮ ಪೂರ್ವಿಕರಿಗೆ ಗೊತ್ತಾಗಿತ್ತು ಏನು, ನೀವು ಇದನ್ನು ಬೆಳೆದು ಅದ್ರ ಮೇಲೆ ಏಕದಳ, ದ್ವಿದಳ ಬೆಳೆದಿರೋ ಜಾಗದಲ್ಲಿ ಏಕದಳ ಬೆಳೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಏಕದಳ ಬೆಳೆದಿರೋದ್ರೊಳಗೆ ಮುಂದಿನ ಸಲ ನಾವು ದ್ವಿದಳ ಬೆಳೆದ್ವಿ ಅಂದರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಕಡಲೆಕಾಯಿ ಈ ಸಲ ಹಾಕಿದೀವಿ, ಮುಂದಿನ ಸಲ ನಾವಲ್ಲಿ ಏನು ಹಾಕಬೇಕು, ಜೋಳ ಹಾಕಬೇಕು, ರಾಗಿ ಹಾಕಬೇಕು, ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಇವತ್ತು ನೀವು ಎಲ್ಲ ನಾವು ರೀ ಮಧುಗಿರಿ, ಪಾವಗಡ ಈ ಕಡೆ ಎಲ್ಲ ನಾವು ಹೋಗಿ ಕಡಲೆಕಾಯಿ 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 ಹೇಳೋರು ಯಾರಲ್ಲಿ? ನೀವು ನಮ್ಮ ಮಧುಗಿರಿ, ಪಾವಗಡ ಆ ಕಡೆಗೆ ಹೋಗ್ಬಿಟ್ರೆ ಏನು ನಿಮ್ಮ ಬೆಳೆ? ಕಡಲೆಕಾಯಿ. ಇನ್ನೊಂದು ಸ್ವಲ್ಪ ಆ ಕಡೆ ಹೋಗ್ಬಿಟ್ರೆ ನಾವು ಹತ್ತಿ ಬೆಳಿತೀವಿ, ಹತ್ತಿ ಮೇಲೆ ಬೆಳಿತೀವಿ. ಇನ್ನೊಂದು ಸ್ವಲ್ಪ ಈ ಕಡೆ ಹೋಗ್ಬಿಟ್ರೆ ಬರೀ ಜೋಳ ಬೆಳಿತೀವಿ. ಹಾಕ್ತಿ ಸಾಲೇನು ಜೋಳದ ಜೊತೆಗೆ ಮತ್ತೆ ಒಂದು ಸೂರ್ಯಕಾಂತಿನೋ, ಮತ್ತೆ ಇದೊಂದು, ಅಥವಾ ಕಡಲೆಕಾಯಿನ ಜೊತೆಗೆ ಅಳಸಂಡೆ, ಹೆಸರು ಕಾಳು, ಇವನ್ನ ಅಕಡಿ ಸಾಲ ಅಂತ ಹಾಕ್ತಾರೆ. ಅದು ತಪ್ಪದು. ಏಕದಳದ ಜೊತೆಗೆ ದ್ವಿದಳ, ದ್ವಿದಳದ ಜೊತೆ ಏಕದಳ. ಇದು ತುಂಬಾ ವೈಜ್ಞಾನಿಕವಾದ ಒಂದು ಕೃಷಿ ಪದ್ಧತಿ. ಸೊ ಮೊದಲನೇದಾಗಿ ಸೂರ್ಯ ತಗೊಂಡ್ವಿ. ಎರಡನೇದಾಗಿ ಅತಿ ಮುಖ್ಯ ಗಿಡಕ್ಕೆ ಬೇಕಾಗಿರೋದೇನು ನೀರು. ನೀವು ಕೊಡ್ತೀರಂತ ನೀರು ಹೇಗೆ? ಒಂದು ಮಾವಿನ ಗಿಡಕ್ಕೆ, ಒಂದು ತೆಂಗಿನ ಗಿಡಕ್ಕೆ ಇಂತಿಷ್ಟು ನೀರು ಪ್ರತಿದಿನ ಬೇಕು, 40 ಲೀಟ್ರ್ ಬೇಕು, 50 ಲೀಟ್ರ್ ಬೇಕು ಹೇಳ್ತಾರೆ. ಅದಕ್ಕೆ ಬೇಕು ಕೂಡ. ಆದರೆ ನೀವು ಕೊಡೋವಂಥ ನೀರ, ನೀವು ಹಾಕುವಂಥ ನೀರ, ಅದು ನೀವು ಕೊಳವೆ ಬಾವಿಯಿಂದ ತೆಗೆದಿರುವಂಥ ನೀರ, ನೀವು KRS ಅಣೆಕಟ್ಟಿಂದ ಬಂದಿರುವಂಥ ನೀರ, ಅದಕ್ಕೆ ನೀರು ಬೇಕಷ್ಟೇ. ಅದು ನೀರು ಮುಖ್ಯವಾಗಿರೋದೇ ವಾತಾವರಣದಲ್ಲಿ. ನೀವೆಂಥ ಬಿರು ಬೇಸಿಗೆಯಲ್ಲಿ ಕೂಡ 30-35% ತೇವಾಂಶ ಇದ್ದೇ ಇರುತ್ತೆ ವಾತಾವರಣದಲ್ಲಿ. ಅದನ್ನ ಉಪಯೋಗಿಸ್ಕೊಳ್ಳೋದು ಗಿಡಗಳು ಕಲಿಬೇಕು.
ಅದನ್ನು ಉಪಯೋಗಿಸೋದೇ ಪಾಪ ಅದನ್ನೇ ಕಲಿ ಅಂದಾಗ ನೇರವಾಗಿ ಅವು ವಾತಾವರಣ ಎಲೆಗಳು ನೇರವಾಗಿ ಆ ತೇವಾಂಶ ತೊಗೊಳಕ್ಕಾಗಲ್ಲ, ಮತ್ತದು ಭೂಮಿಗೆ ಬರಬೇಕು, ಭೂಮಿಯಿಂದ ಅದು ತಗೊಳ್ಬೇಕು. ಓಕೆ, ಹೇಗೆ ಅದನ್ನು ಮಾಡೋದು ಕ್ರಿಯೆ? ಅತಿ ಕಡಿಮೆ ನೀರಿನಲ್ಲಿ ಉಪಯೋಗಿಸ್ಕೊಂಡು ನೀವು ಕೃಷಿ ಮಾಡೋಕ್ಕಾಗತ್ತೆ ಕಾಡಿನ ಥರ ಅಂತಂದರೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ. ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂದ್ರೆ ನೀರೇ ಉಪಯೋಗಿಸ್ಕೊಂಡ್ರೆ ನಾವು ಬೆಳೆಗಳು ಬೆಳಿಬೇಕು. ಅಥವಾ ನೀರು ಬೇಕೇ ಬೇಕು ಅನ್ನೋ ಗಿಡಗಳಿಗೆ ಕೇವಲ 10% ಮಾತ್ರ ನೀರು ಉಪಯೋಗಿಸೋದು. ಗಿಡಗಳು ಯಾವುವು ಅಥವಾ ಮರಗಳು? ಪ್ರತಿಯೊಂದು. ಎಲ್ಲ ಒಂದು ದೊಡ್ಡದು ಸಮಸ್ಯೆ ಇದೆ. ಬಾಳೆ ಅಂದರೆ ತುಂಬ ನೀರು ಬೇಕು, ಕಬ್ಬು ಅಂದರೆ ತುಂಬ ನೀರು ಬೇಕು, ಭತ್ತ ಅಂದರೆ ತುಂಬ ನೀರು ಬೇಕು. ಎಳೆದವ್ರು ಯಾರು? ಯಾಕೆ ತಪ್ಪು ಕಲ್ಪನೆ? ಹಾಗಾದ್ರೆ ಅವಕ್ಕೇನು ಜಾಸ್ತಿ ನೀರು ಬೇಕಾಗಿಲ್ಲ, ಅದಕ್ಕೆ ಎಷ್ಟು ತಗೊಳುತ್ತೋ ಅಷ್ಟಿದ್ರೆ ಸಾಕು, ಮುಗೀತು ಅಲ್ಕತೆ ಅಂತ. ಓಕೆ, ಅಂದ್ರೆ ಮೊದಲಿಂದಲೂ ಒಂದು ರೈತರ ಮನಸ್ಸಿನಲ್ಲಿ ಇರೋದಿದೆ, ಈ ತರ ಒಂದು ಬೆಳೆಗಳಿಗೆ ಜಾಸ್ತಿ ನೀರು ಬೇಕಾಗುತ್ತೆ ಅಂತ. ನೋಡಿ, ನಾವಿವತ್ತು ತೋಟಗಳು ನೋಡ್ತಾ ಇರ್ತೀವಿ. ಬಾಳೆ ಗಿಡ ಇದೆ, ಅಡಿಕೆಗೆ ಗಿಡಗಳಿದ್ದಾವೆ, ತೆಂಗಿನ ಗಿಡಗಳಿದ್ದಾವೆ, ತೋಟಗಳು ನಾವು ನೋಡ್ತಾ ಇರ್ತೀವಿ. ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಡ್ರಿಪ್ಗಳನ್ನ ಸುತ್ತಿರ್ತಾರೆ. 2 ತೂತು ಅಡಿಕೆಗೆ, 3 ತೂತು ತೆಂಗಿಗೆ ಹಾಕಿರ್ತಾರೆ. ಎಂಥ ಅವೈಜ್ಞಾನಿಕವಾದ ಒಂದು ಇದಿದೆ. ಕಾರಣ ಯಾಕೆಂದರೆ ಅಲ್ಲಿ ನೀವು ನೀರು ಕೊಟ್ಟರೆ ಗಿಡ ನೀರೇ ತೊಗೊಳಕ್ಕಾಗಲ್ಲ. ಅಂದರೆ ಒಂದು ಬುಡದಲ್ಲಿ ನೀರು ಕೊಟ್ಟರೆ ಅದ್ರ ಪಾದ ಅದು, ಅದ್ರ ಬಾಯಿರೋದು ಎಲ್ಲಿ ನೀವು ಮಧ್ಯಾಹ್ನ 12 ಗಂಟೆಗೆ ಆ ಗಿಡದ ಮರದ ಸಸ್ಯದ ನೆರಳು ಬೀಳುತ್ತವೆ, ಅಲ್ಲಿರೋದು ಆ ಸೂಕ್ಷ್ಮ ತಂತು ಬೇರುಗಳು. ಓಕೆ, ಅಂದ್ರೆ ಆ ಒಂದು ನೆರಳಿನಲ್ಲಿ ಒಂದು ಬೇರುಗಳು ಹರಡೋಗ್ಬಿಟ್ಟು ಅಲ್ಲಿ ಒಂದು ಕೊನೆಯ ಹಂತದಲ್ಲಿ ಇರ್ತವೆ, ಅಲ್ಲಿ ಒಂದು ನೀರನ್ನ ಹೀರಿಕೊಳ್ಳುವಂತ ಶಕ್ತಿ ಕೂಡ ಅವಕ್ಕಿರುತ್ತೆ. ಅದ್ರ ಕೆಲಸನೇ ಅದು. ಏನಂತಂದ್ರೆ ಜೊಳ್ಬೇರ್ ಇದಾವೆ, ಜೊಳ್ಬೇರ್ ಅಂತೀವಿ, ರೂಟ್ ಏರ್ಸ್ ಅಂತೀವಿ, ಕ್ಯಾಪ್ಲರಿ ರೂಟ್ಸ್ ಅಂತೀವಿ. ಸೊ ಈ ಸೂಕ್ಷ್ಮ ತಂತು ಬೇರುಗಳೇನಿದಾವೋ ಅವು ಆಹಾರ ನೀರು ತೊಳೆದ ತುದಿಯಲ್ಲಿ ಜುಟ್ಟಿದ್ದಂಗೆ ಇರ್ತವಲ್ಲ ಸುತ್ತಲೂ ಒಂದು ಮರದ ಪರದಿಯ ಸುತ್ತಲೂ ಗಿಡದ ಪರದಿ ಸುತ್ತಲೂ ಇರ್ತದೆ. ನೀವು ನೀರು ಇಳ್ಕೊಡ್ಬೇಕು, ಇಲ್ಲಿ ಇಟ್ಕೊಂಡು ನೀವು ಎಷ್ಟು ಕೊಟ್ಟರೆ ಏನು ಪ್ರಯೋಜನ ಇದೆ? ಬೋರ್ ಕೊರೆಸಿದ್ರೆ ಇನ್ನೇನು ಮಾಡ್ತೀರಾ? ಡ್ರಿಪ್ ಅಂತ ಏನಕ್ಕೆ ತಂದ್ರಿ ನೀವು? ಅತಿ ಕಡಿಮೆ ನೀರು ಉಪಯೋಗಿಸ್ಕೊಬೋದು, ಡ್ರಿಪ್ ಅಂತ ತಂದ್ರಿ. ನೀವೆಲ್ಲಾನ ಹೋಗಿ ಒಬ್ಬ ರೈತ ಕಡಿಮೆ ನೀರು ಮೇಲೆ ಒಂದು ಹೆಚ್ಚಿನ ಕೂಲಿ ಆಳುಗಳ ಅವಶ್ಯಕತೆ ಇರೋದಿಲ್ಲ ಅಂತ ಕೂಡ ಒಂದು ಡ್ರಿಪ್ ಇರಿಗೇಷನ್ ಅಂತ ತಂದ್ರು. ಯಾಕಂದ್ರೆ ಅಲ್ಲಿ ನೋಡಿದಾಗ ಇದಕ್ಕೆ ಡ್ರಿಪ್ ಅಂದ್ರೆ ಅಲ್ಲಿ ಏನೋ ಹನಿ ಹೋಗ್ತಾ ಇರುತ್ತೆ, ಅದಷ್ಟಕ್ಕದು ಹೋಗ್ತಾ ಇರುತ್ತೆ, ಏನೋ ನಾವು ಒಂದು ವಾಲು ತಿರುವುದರೆ ಅಂತ. ಇದಕ್ಕೊಂದು ಹೆಚ್ಚು ಅವಶ್ಯಕತೆ ಬಗ್ಗೆ ನೀರು ಕೂಡ ಆ ಒಂದು ಗಿಡಗಳಿಗೆ ಹೆಚ್ಚಿನದಾಗಿ ಬೇಕಾಗಿರಲ್ಲ ಅಂತ ಈ ಒಂದು ಸಿಸ್ಟಮ್ನ ತಂದ್ರು. ಈಗ ಸೂರ್ಯನ ಒಂದು ಕಿರಣಗಳ ಬಗ್ಗೆ ಮತ್ತು ನೀರಿನ ಒಂದು ಬಗ್ಗೆ ಮಾತಾಡ್ತಾ ಇದ್ದೀರಾ. ಓಕೆ, ಮತ್ತಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ವೀಕ್ಷಕರೇ, ರೈತ ಪ್ರಗತಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಣ್ಣ ವಿರಾಮ. ವೀಕ್ಷಕರ, ವಿರಾಮದ ನಂತರ ಮತ್ತೆ ಸ್ವಾಗತ ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಹಾಗೆ ನಮ್ಮ ಪ್ರಸನ್ನಮೂರ್ತಿ ಅವರು ಕೂಡ ಒಳ್ಳೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಸರ್, ಈಗ ಒಂದು ಕಡಿಮೆ ನೀರನ್ನು ಉಪಯೋಗಿಸ್ತಾರೆ ಅಥವಾ ಒಂದು ಕೂಲಿ ಆಳುಗಳ ಅವಶ್ಯಕತೆ ಇರಲ್ಲ ಅಂತ ಡ್ರಿಪ್ ಅನ್ನ ತಂದ್ರು, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನೋಡಿ, ಡ್ರಿಪ್ಪು ಎಲ್ಲರಿಗೂ ಕಾಣೋದು ತೊಟ್ಟು ನೀರು, ಹನಿ ನೀರಿಡುತ್ತೆ ಅಂತ, ಹನಿ ನೀರಾವರಿ ಅಂತಲೇ ಹೆದರಿಸು. ಮತ್ತು ಅದು ನೀರು ಸುರಿತಿರೋದು ಯಾರ ಕಣ್ಗೂ ಕಾಣೋದಿಲ್ಲ. ಸೊ ಒಂದು ರೈತನ ಭಾವನೆ ಅಥವಾ ಎಲ್ಲರ ಭಾವನೆ ಏನು ಅಂದರೆ ತುಂಬ ಕಡಿಮೆ ನೀರು ಉಪಯೋಗಿಸ್ತಾ ಇದ್ದಾರೆ ಅಂತ. ನೀವು ಯಾವುದೋ ಒಬ್ಬ ರೈತನ ಕೇಳಿ, ಅರ್ಧ ಎಕರೆ 1 ಎಕರೆ ಇರೋನು ಕೂಡ ಅವನು ಅವನು ಕೊಳವೆ ಬಾವಿಲಿ ಬರೋವಂಥ 2 ಅಂಗ್ಲ ಅಥವಾ 3 ಅಂಗ್ಲ ನೀರನ್ನ ನೇರವಾಗಿ ಕೊಟ್ಟಿರ್ತಾನೆ, ಆಟೋ ಸ್ವಿಚ್ ಹಾಕಿರ್ತಾನೆ. ವಾರ ಅಲ್ಲ ತಿಂಗಳು ಯಾವ್ದಾನ ರಿಪೇರಿ ಬರಲಿಲ್ಲ ಅಂದರೆ ಅವನ ಆಟೋ ಸ್ವಿಚ್ ಆಫೇ ಮಾಡೋದು. ಗಮನಿಸಿ, ಮೊದಲು ಏನು ಮಾಡ್ತಿದ್ವಿ, ಅರ್ಧ ಎಕರೆ 1 ಎಕರೆ ಅಥವಾ 1 ಎಕರೆ ಅಡಿಕೆ ತೋಟನೇ ಇದ್ದರೆ 2-3 ದಿವಸ ಹಾಯಿಸೋರು ನೀರು, 2-3 ದಿವಸ ಹಾಯಿಸಿ ಮತ್ತೆ ಇನ್ನೊಂದು 15 ದಿವಸ ಬಿಟ್ಟು ಹಾಯಿಸೋರು. ಇವಾಗ ಡ್ರಿಪ್ ಆಫ್ ಮಾಡ್ತಿರೋರು ಯಾರು? ಅಂದರೆ ಆಟೋ ಸ್ವಿಚ್ ಇದೆ, ಅವನು ಹೋಗೋದೇ ಇಲ್ಲ, ಆನ್ ಆಫ್ ಮಾಡ್ತೀವಿ. ಅದನ್ನು ವಿದ್ಯುತ್ ಬಂತು ಅಂದರೆ ಆನ್ ಆಗುತ್ತೆ, ಆಫ್ ಆನ್ ಆಫ್. ವಿದ್ಯುತ್ 6 ಗಂಟೆ ಏನು ಸರ್ಕಾರ ಕೊಡ್ತಿದೆ ಇವತ್ತು, ಅತಿ ಹೆಚ್ಚಾಯಿತು. ಅದನ್ನು ತಗೊಂಡು 6 ಗಂಟೆ ನೀರನ್ನು 1 ಎಕರೆಗೆ ನಿರಂತರವಾಗಿ 365 ದಿವಸ ಬಿಟ್ಟರೆ ನಿಮ್ಮ ಕೊಳವೆ ಬಾವಿ ಖಾಲಿ ಆಗ್ದಾನೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗ್ದಾನೆ, ನಿಮ್ಮ ಸಾಲ ಹೆಚ್ಚಾಗ್ದಾನೆ,
ಆತ್ಮಹತ್ಯೆ ಇಲ್ದೇ ಇನ್ನೇನಾಗುತ್ತೆ ಏನಾಗುತ್ತೆ? ನೋಡಿ, ಗಿಡ ನೀರು ಕುಡಿಯುತ್ತಾನದೇ ಒಂದು ದೊಡ್ಡ ವಿಶೇಷವಾದ ಸಮಸ್ಯೆ. ಏನು ಮಾಡ್ಕೊಂಡ್ಬಿಟ್ಟಿದೀವಿ ಅಂದರೆ, ಚೆನ್ನಾಗಿ ನೀರು ಕಟ್ಟು. ಏನು ನೀರು ಕಟ್ತೀರಾ? ಗಿಡ ನೀರು ಕುಡಿಯುತ್ತಾ? ಗಿಡ ನೀರೇ ಕುಡಿಯೋದಿಲ್ಲ. ಗಿಡ ನೀರೇ ಕುಡಿಯೋದಿಲ್ಲ. ಅದರಲ್ಲೂ ಕೂಡ ಒಂದು ಡ್ರಿಪ್ ಅಲ್ಲಿ ಆ ಪೈಪ್ ತಗೊಂಡೋಗ್ಬಿಟ್ಟು ಆ ಬುಡಕ್ಕೆ ಹಾಯಿಸಿರ್ತಾರೆ. ನೀವು ಹೇಳಿದ ಪ್ರಕಾರ ಒಂದು ಯಾವುದೇ ರೀತಿ ಒಂದು ಆ ನೆರಳು ಬೀಳುತ್ತೆ, ಅಲ್ಲಿ ಮಾತ್ರ ಒಂದು ಬೇರಿನ ತಂತುಗಳಿರ್ತವೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಇವಾಗಲೂ ಕೂಡ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ನೀವು ಅಲ್ಲಿ ನೀರು ಕೊಟ್ಟರೆ ಸಾಹೇಬ್ರ ನಮ್ಮನ್ನ ಹಾಳು ಮಾಡ್ಬಿಡ್ತೀರ ಅಂತಾರೆ. ಮುಖ್ಯವಾಗಿ ಏನು ಸಮಸ್ಯೆ ಆಗ್ತದೆ, ಈ ಡ್ರಿಪ್ಪು ಅಂತ ಏನು ನೀರು ಬಿಡ್ತಾರೆ ಅಲ್ಲೇ ಬಿಡ್ತಾರೆ, ಆರಿಸೋದೆಲ್ಲ ಕರೆಂಟ್ಗಳು. ಕೊಳೆ ರೋಗ ಆಯಿತು ಸರ್, ಬೂದ್ ರೋಗ ಬಂತು, ಎಲೆ ಹಳದಿ ಆಯಿತು, ನಂದು ಕಾಯಿಗಳೆಲ್ಲ ಉದುರ್ತಾ ಇದ್ದಾವೆ, ಇಳುವರಿ ಬರ್ತಿಲ್ಲ, ಮರನೇ ಸತ್ತೋಗ್ತಾ ಇದ್ದಾವೆ, ಅಣಬೆ ರೋಗ ಬಂದಿದೆ, ನೀವು ಬಾಳೆ ತೊಗೊಂಡ್ರೆ ಪನಾಮ ವಿಲ್ಟ್ ಆಗಿದೆ, ಬಂಚಿ ಟಾಪ್ ಆಗಿದೆ, ಸೊರಗು ರೋಗ ಆಗ್ಬಿಟ್ಟಿದೆ, ಕಾಂಡ ಕೊರ್ಕುಳಾಗ್ತಿದ್ದಾವೆ, ಕಾಂಡದಲ್ಲಿ ರಸ ಸುರಿತಾ ಇದ್ದಾವೆ. ಕಾರಣ ಏನು? ಇದೆಲ್ಲ ಮೂಲತಃ ಹೆಂಗ್ ಬರುತ್ತೆ ಅಂತ ಅವ್ರು ಕೂಡ ರೀತಿ ಗಮನ ಇರಲ್ಲ. ಇದೆ. ಸಸ್ಯಕ್ಕೆ ಶಕ್ತಿ ಬೇಕು ಅಂದರೆ ಅತಿ ಕಡಿಮೆ ನೀರು ಉಪಯೋಗಿಸ್ಬೇಕು. ಎರಡನೇದು, ನಿಮ್ಮ ಆಹಾರ ಪದಾರ್ಥಗಳಲ್ಲಿ ಒಳ್ಳೆ ಗುಣಗಳು ಬರಬೇಕು ಅಂದರೆ ಅತಿ ಕಡಿಮೆ ನೀರು ಬೇಕು. ಈಗ ನೋಡಿ, ಮಾವಿನ ಹಣ್ಣು, ಹಲಸಿನ ಹಣ್ಣು ಅವೆಲ್ಲ ದಿಣ್ಣೆ ಬೆಳೆಗಳು. ಮಳೆ ಬಂದಿಲ್ಲ, ಬೇಸಿಗೆಯಲ್ಲಿ ಅವು ಬರ್ತವೆ, ತುಂಬ ರುಚಿಯಾಗಿರ್ತವೆ. ಖಂಡಿತ. ಹಣ್ಣಾಗ ಇನ್ನೊಂದು 15-20 ದಿವಸ ಇದೆ ಬಲಿಯೋಕ್ಕೆ ಅಂತ ಸಮಯದಲ್ಲಿ ಚೆನ್ನಾಗಿ ಮಳೆ ಆಗ್ಬಿಡ್ತು ಅಂದರೆ ನೀವು ಹಣ್ಣಿಟ್ರೆ ಕೊಳ್ತು ಹೋಗ್ತವೆ. ಕಿತ್ತಿ ತಿನ್ನೋಕೆ ಹೋದರೆ ರುಚಿನೇ ಇಲ್ಲ. ನೀರು ಲೋಳೆ ಇರುತ್ತೆ. ಕಾರಣ ಏನು? ನೀರು ಅಲ್ಲಿಂದ ಅಲ್ಲಿ ಹೊರಟೋಗುತ್ತೆ. ಸೊ ಅಲ್ಲಿ ಹೋಯ್ತು ಅಂದರೆ ಯಾವ ತೇವಾಂಶ ಜಾಸ್ತಿ ಆಯಿತು, ಪುಸುಕ್ಲಾಯಿತು, ರೋಗ ಬಂದ್ಬಿಡ್ತವೆ, ಶಿಲೀಂಧ್ರಗಳು ಬಂದ್ಬಿಡ್ತವೆ. ಸೊ ಈ ರೀತಿ ಏನಾಗಿದೆ ಅಂದರೆ ನೀರಿನ ಬಗ್ಗೆ ಅತಿ ತಪ್ಪು ಕಲ್ಪನೆ. ಗಿಡ ನೀರು ಕುಡಿಯುತ್ತೆ ಅನ್ನೋದು ತಪ್ಪು ಕಲ್ಪನೆ. ಮನುಷ್ಯ ಅಲ್ಲ, ಅದು ಪ್ರಾಣಿ ಅಲ್ಲ. ಎತ್ಕೊಂಡು ಕಟ 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 ಅಂತ ಬಿಟ್ಟು. ಅದಕ್ಕೆ ಜಲಜನಕ ಬೇಕೇ ಬೇಕು. ನೀರು, ಜಲಜನಕ ಆಮ್ಲಜನಕದ ಸಮ್ಮಿಶ್ರಣವೇ ನೀರು. ಆದರೆ ಅದು ತಗೊಳ್ಳೋದು ನೀರು ಆವಿ ರೂಪದಲ್ಲಿ ಸ್ನೇಹಿತರು. ಇದನ್ನ ಸಂಪೂರ್ಣವಾಗಿ ಸಮಸ್ಯೆಗಳ ಬಗ್ಗೆ ಅಥವಾ ಒಂದು ನೀರಿನ ಬಗ್ಗೆ ಇದೆಲ್ಲ ಹೇಗೆ ರೈತರು ಮನವರಿಕೆ ಮಾಡ್ಕೋಬೇಕು ಹಾಗಾದ್ರೆ? ಈಗ ಅದನ್ನ ಹೇಳ್ತಿರೋದು. ಅದನ್ನೇ ನಾನು ಬಂದಿದ ತಕ್ಷಣನೇ ನಾನು ಹೇಳಿದ್ದೇನು, ನೈಸರ್ಗಿಕ ಕೃಷಿ ಅಂದ್ರೆ ಒಂದು ಕೃಷಿ ಪದ್ಧತಿ ಅಲ್ಲ ಅದು. ಅಂದ್ರೆ ಸುಮ್ಮನೆ ಅದು ಬೀಜ ಅಲ್ಲಿ ಸಿಗುತ್ತೆ, ಗೊಬ್ಬರ ಅಲ್ಲಿ ಸಿಗುತ್ತೆ, ತಂದೆ ಹಚ್ಚಿಬಿಡಪ್ಪ, ಇಂಥ ದಿವಸ ಇದು ಹಚ್ಚಿಬಿಡಪ್ಪ, ಮಾಡ್ಬಿಡಪ್ಪ, ಅಲ್ಲ ಇದು ಕೆಲಸ. ಮೊದಲು ನಿಸರ್ಗನ್ ತಿಳ್ಕೊ, ನೀನು ಜ್ಞಾನಿ ಆಗು, ಆ ವಿದ್ಯೆ ನಿನ್ನಲ್ಲಿ ಕರಗತ ಮಾಡ್ಕೊ. ಯಾರ ಕೈಯಲ್ಲಿ ವಿದ್ಯೆ ಇದೋ ಅವನು ಬಲಿಷ್ಠ. ನಾಲೆಜ್ ಇಸ್ ಪವರ್. ಅದಿದೆ ಅಂದರೆ ನಿನಗೆ ಸಂಪೂರ್ಣ ಜ್ಞಾನ ಇದ್ದಾಗ ನೀನು ತಪ್ಪುಗಳು ಮಾಡಲ್ಲ. ಏನು ಮಾಡಿದ್ರೆ ನನಗೆ ಇಳುವರಿ ಬರುತ್ತೆ, ಏನು ಮಾಡಿದ್ರೆ ನನಗೆ ಬರುತ್ತೆ, ಏನು ಮಾಡಿದ್ರೆ ನನಗೆ ತೊಂದರೆ ಆಗಲ್ಲ, ಯಾವ ರೀತಿ ನಾನು ಮಾಡಿದ್ರೆ ಜನ ನಮ್ಮಲ್ಲಿ ಬಂದ್ಕೊಂಡು ಹೋಗ್ತಾರೆ, ಮಾರುಕಟ್ಟೆ ಹೇಗೆ ಮಾಡ್ಕೊಳ್ಳೋದು ನಾನು, ಈ ರೀತಿ ಪ್ರತಿಯೊಂದೂ ಅವನಿಗೆ ಬರುತ್ತೆ. ಇವಾಗ ಏನಾಗ್ತಿದೆ ಅಂದರೆ ಇದೆಲ್ಲ ಯೋಚನೆ ಮಾಡೋದಕ್ಕಿಂತ ಕೂಡ ರೈತರು ಅಥವಾ ಜನರು ಓನ್ಲಿ ಏನು ಕಮರ್ಷಿಯಲ್ ಆಗಿ ಏನು ನಮಗೆ ದುಡ್ಡಿನ ಬಗ್ಗೆ ಮಾತ್ರ ಗಮನ ಹರಿಸ್ತಿರ್ತಾರೆ. ಇದರಿಂದ ಕೂಡ ಎಲ್ಲೋ ಒಂದು ಕಡೆ ಇಂಥ ಒಂದು ಪದ್ಧತಿಗಳನ್ನು ಅನುಸರಿಸೋದು ತುಂಬ ಕಡಿಮೆ ಆಗುತ್ತೆ ಅವರಿಂದ. ನೋಡಿ ಬರುತ್ತವ್ರೆ, ಸಮಸ್ಯೆ ಎಲ್ಲಿದೆ ಅಂದರೆ ನಾವು ಇಷ್ಟೆಲ್ಲ ಹಾಕಿದ್ರು ಏನೂ ಬರ್ತಿಲ್ಲ. ಈ ಅಪ್ಪ ಯಾರೋ ಟಿ ವಿ ಮುಂದೆ ಕೂತ್ಕೊಂಡು ಏನೋ ಹಾಕ್ಬೇಡ್ರಿ ಎಲ್ಲ ಬರ್ತದೆ ಅಂತಾನೆ ಇವ್ನು ನೆಚ್ಕೊಂಡು ನಾವು ಓದ್ವಿ ಅಂದರೆ ನಮ್ಮ ಕತೆ ಏನು? ಇದು ಖಂಡಿತ ನಾವು ರೈತರನ್ನ ತಪ್ಪು ಅನ್ನೋಕ್ಕಾಗಲ್ಲ. ಯಾಕಂದ್ರೆ ಅದು ಒಂದೆರಡು ದಿನಗಳಲ್ಲಿ ಆಗುವಂತಹ ಕೆಲಸವಲ್ಲ. ಇಲ್ಲ ನೋಡ್ರಿ, ಮತ್ತೆ ಅದನ್ನ ಒಂದು ತಪ್ಪು ಇದನ್ನು ಗ್ರಹಿಕೆ ಕೊಟ್ಬಿಟ್ಟಿದ್ದಾರೆ. ಇವಾಗ ಏನಾಗಿದ್ದಾವೆ ಅಂದರೆ ಸರ್ಕಾರ ಹೇಳಿರುವಂಥ ಸಾವಯವ ಕೃಷಿ ಪದ್ಧತಿನೇ ಇರ್ಬೋದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಇಡೀ ಪ್ರಪಂಚದಲ್ಲಿ ಗೊತ್ತಿರುವಂಥ ಸಾವಯವ ಕೃಷಿ ನೀವು ಮಾಡಿದ್ರಿ ಅಂದರೆ ಮೊದಲನೇ ವರ್ಷ ನಿಮ್ಮ ಇಳುವರಿ ಅರ್ಧ ಆಗುತ್ತೆ. ಮತ್ತೆ ನೀವು ಇವತ್ತು ತಗೊಳ್ಳೋವಂಥ ಇಳುವರಿ ಆಗಬೇಕು ಅಂದರೆ ಈ ಕೃಷಿ ಪದ್ಧತಿಗೆ ಬಂದ ಮೇಲೆ ಇನ್ನು 6 ವರ್ಷ ಬೇಕು. ಇವಾಗ ನೀವು 100 ತೆಂಗಿನಕಾಯಿ ಇದ್ರೆ 50 ಆಗುತ್ತೆ, 50 ಮತ್ತೆ 100 ಆಗಬೇಕು ಅಂದ್ರೆ 6 ವರ್ಷ ಬೇಕು. ಅವ್ರು ಹೇಳೋದು ನನಗೆ ಗೊತ್ತಿಲ್ಲ. ಇದನ್ನು ಎಲ್ಲ ಕೇಂದ್ರಗಳಿಗೆ ಹೋಗಿದ್ದೀನಿ, ಸಾಕಷ್ಟು ಚರ್ಚೆ ಮಾಡಿದ್ದೀನಿ, ಇದ್ರ ಬಗ್ಗೆ ವಿಚಾರ ಮಾಡಿದ್ದೀನಿ. ಸೊ ನಾವು ಅರ್ಧ ಆಯಿತು, ಅರ್ಧ ಆಗ್ಬಿಟ್ಟು ಮತ್ತೆ ಆಗೋಕ್ಕೆ ಇನ್ನು 6 ವರ್ಷ ಬೇಕು ಅಂದರೆ ರೈತನ ಕತೆ ಏನು? ಒಳ್ಳೆ ಬೆಲೆ ಸಿಗುತ್ತೆ. ಒಳ್ಳೆ ಬೆಲೆ ಸಿಗುತ್ತೆ ಅಂದರೆ ಇವತ್ತು ತೆಂಗಿನಕಾಯಿ 30 ರೂಪಾಯಿ ಇರೋದ್ರೆ ಕಣ್ಗುಡ್ಡೆಗಳು ಹೋಗಿ ಮೇಲೆ ಸೇರ್ಕೊಂತವೆ. ಅದೇನಾದ್ರು ಬೆಲೆ ಜಾಸ್ತಿ ಅಂದ್ಬಿಟ್ಟು 55-60 ರೂಪಾಯಿ ಅಂದರೆ ಯಾವ ಹೆಣ್ಮಗಳು ತೆಂಗಿನಕಾಯಿ ತೊಂತಾಳೆ?
ಖಂಡಿತ. ತೆಂಗಿನಕಾಯಿ ತಿನ್ನಲಿಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತಾ? ಅತಿ ಮುಖ್ಯ ಲೌರಿಕ್ ಆಸಿಡ್ ಇರೋದು ಬೇಕಾಗಿರೋದು. ಹಾಗಾಗಿ ನಮ್ಮ ಕೃಷಿ, ನಮ್ಮ ಆಹಾರ ಪದ್ಧತಿಗಳಲ್ಲೇ ನಮ್ಮ ಪೂರ್ವಿಕರು ಇವನ್ನೆಲ್ಲ ತಂದ್ಬಿಟ್ಟವ್ರು. ಯಾವುದಾದ್ರು ಶರೀರಕ್ಕೆ ಬೇಕು ಅವನ್ನ ಮಾತ್ರ ತೊಗೊಂಡಿರೋದು. ಸಾವಿರಾರು ಕಾಯಿ ಇದ್ದಾವೆ, ಅದ್ರಲ್ಲಿ ಬೇಕಾಗಿರೋದು ಒಂದು 10-20 ಕಾಯಿಗಳನ್ನೇ ನಾವು ತೊಗೊಂಡಿರೋದು. ಸೊ ಇಲ್ಲಿ ಏನಾಗ್ತವೆ ಅಂದರೆ, ಈ ಸಂಪೂರ್ಣವಾದ ಜ್ಞಾನ ನೀವು ತೊಗೊಂಡ್ಬಿಟ್ಟು ನೈಸರ್ಗಿಕ ಕೃಷಿ ಅಂತ ಕಲಿತು ನೀವು ಅಳವಡಿಸಿದ್ರೆ ನಿಮಗೆ ಯಾರೂ ಬೇಕಾಗಿಲ್ಲ. ನೀವು ಉಂಟು, ನಿಸರ್ಗ ಉಂಟು, ಎಲ್ಲ ಇಳುವರಿ ಜಾಸ್ತಿ. ನೋಡ್ರಿ 2050 ಭಾರತ ದೇಶ ಇವತ್ತು ಬೆಳೀತಿರೋದಕ್ಕಿಂತ 1.5 ಪಟ್ಟು ಬೆಳಿಬೇಕು ಅಂತ. ಇವತ್ತು ಬೆಳೀತಿರೋದಕ್ಕಿಂತ 1.5 ಪಟ್ಟು ಬೆಳಿಬೇಕು ಅಂತ. ಇವತ್ತು 1 ಲಕ್ಷ ಟನ್ ನಮ್ಮಲ್ಲಿ ಉತ್ಪಾದನೆ ಇದೆ ಅಂದರೆ 1.5 ಲಕ್ಷ ಟನ್ ತೆಗಿಬೇಕು ಅಂತ. ಹೇಗೆ ತೆಗಿತೀರಾ? ಒಂದು ಕಡೆ ಇಳುವಳಿ ಕಮ್ಮಿ ಆಗ್ತದೆ, ಇಳುವಳಿಗಳು ಹಂಚಿ ಹೋಗ್ತಾ ಇದ್ದಾವೆ. ನೀರಾವರಿ ಬಂದ್ಬಿಟ್ಟು ಬೇರೆ ಬೇರೆ ಬೆಳೆಗಳು ಇದಾಗ್ತಾ ಇದಾವೆ. ನೀರಾವರಿ ಆ ವ್ಯವಸ್ಥೆ ಮಾಡೋದಕ್ಕೆ ಸಾಕಷ್ಟು ಲಕ್ಷಾಂತರ ಎಕರೆಗಳು ಹೋಗ್ತಾ ಇದಾವೆ. ರಸ್ತೆಗಳು, ಕಾರ್ಖಾನೆಗಳು, ಅದಕ್ಕೆ ಬೇಕಾಗಿರೋಂಥ ವಾಸಸ್ಥಳಗಳು, ಬೇರೆ ಬೇರೆ ಏನೇನು ಇವು ಬೇಕಾಗಿದೆಯೋ ಅದನ್ನೆಲ್ಲ ಹಾಕಿ ಏನಾಗ್ತಿದೆ, ಇಳುವಳಿ ಕೃಷಿ ಭೂಮಿ ಕಮ್ಮಿ ಆಗ್ತಾ ಇದೆ. ಎರಡನೇ ಕಡೆ ಸರ್ಕಾರನೇ ಒಪ್ಕೊಂಡಿದ್ದಾವೆ, ಇಲಾಖೆಗಳು ಒಪ್ಕೊಂಡಿದೆ, ಇಳುವರಿ ಕಮ್ಮಿ ಆಗ್ತಿದೆ ಅಂತ. ಇಳುವಳಿ ಕಮ್ಮಿ ಆಗ್ತಿದೆ, ಸಾಕಷ್ಟು ಭೂಮಿನ ಬೀಳ್ಬಿಡ್ತಾ ಇದೀವಿ. ಮಾಡೋರು ಯಾರು ಯುವಕರಿಲ್ಲ, ನಮ್ಮ ಮೊದಲೇ ಬಂದಿದ ತಕ್ಷಣ. ಖಂಡಿತ. ಸೊ ಈ ಕಡೆ ಬೀಳ್ಬಿಡೋದು, ಇಳುವರಿ ಕಮ್ಮಿ ಆಗೋದು, ಇಳುವಳಿ ಕಮ್ಮಿ ಆಗಿದೆ. ನೀವು 1 ಲಕ್ಷ ಟನ್ ಬೆಳಿತಿದ್ದೀರಾ ಅಂದರೆ ಇನ್ನು 5 ವರ್ಷ ಆದ್ಮೇಲೆ 1 ಲಕ್ಷ ಟನ್ ಎಲ್ಲಿ ಬೆಳಿತೀರಾ? 1.5 ಲಕ್ಷ ಟನ್ ಮರ್ತು ಬಿಡೋಣ. ಅದು ಸಾಧ್ಯ ಇರೋದು ಒಂದೊಳಗೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಲ್ಲಿ. ಈ ಒಂದು ಏನು ತಪ್ಪು ಗ್ರಹಿಕೆ ಇದೆ ಎಲ್ಲ ಕೃಷಿ ಪದ್ಧತಿಗಳಲ್ಲಿ ಅಂದರೆ, ನೀವು ಈ ಕೃಷಿ ಪದ್ಧತಿಯಿಂದ ಇಲ್ಲಿ ಬಂದ್ರಿ ಅಂದರೆ ಇಳುವರಿ ಕಮ್ಮಿ ಆಗುತ್ತೆ. ಖಂಡಿತ. ಈಗಾದ್ರೆ ಎಲ್ಲರೂ ಅಷ್ಟೇ ಏನೇನು ಎಲ್ಲಾ ಸಮಸ್ಯೆಗಳನ್ನು ಕೂಡ ಯಾವ ರೀತಿ ಮಾಡ್ರಿ ಅಂತ ಕೂಡ ಈ ರೀತಿ ಮಾಡ್ತಿದ್ದಾರೆ ಎಲ್ಲ ಕೊಡುವಂತ ಒಂದು ಮನದಟ್ಟಣೆ ಮಾಡಿದಿರಿ. ಹಾಗಾದ್ರೆ ಈ ನೈಸರ್ಗಿಕ ಕೃಷಿಯಿಂದ ತುಂಬಾ ಉಪಯೋಗ ಆಗುತ್ತೆ ಅಂತ. ಈಗ ನೈಸರ್ಗಿಕ ಕೃಷಿ ಪ್ರಾರಂಭ ಮಾಡ್ಬೇಕಂದ್ರೆ ಮೊದಲು ತೆಗೆದುಕೊಳ್ಳಬೇಕಂತ ಕ್ರಮಗಳೇನು? ನಾನು ಹೇಳನಲ್ಲ, ಜ್ಞಾನ. ಮೊದಲು ಬೇಕಾದ್ರೆ ಜ್ಞಾನ, ಅರಿವು. ಕೃಷಿ ಅಂದ್ರೇನು ಅದರದ್ದು ಜ್ಞಾನ. ಬೀಜ ಅಂದ್ರೇನು ಅದ್ರ ಜ್ಞಾನ. ಬೀಜ ಯಾವಾಗ ಹಾಕಿದ್ರೆ ನಾವು ಅದು ಯಾವ ರೀತಿ ಬರುತ್ತೆ ಅದ್ರ ಜ್ಞಾನ. ಆ ಭೂಮಿಲಿ ಏನಿದೆ, ಭೂಮಿ ಗುಣ. ಇವಾಗ ಮಾತತ್ರ ಏನು ಅಂದ್ರೆ ಮಣ್ಣು ಪರೀಕ್ಷೆ ಮಾಡ್ಬಿಟ್ಟು, ಭೂಮಿ ತಾಯಿಯವರು. ಸರ್ವೇ ಸಾಮಾನ್ಯವಾಗಿದೆ ಇತ್ತೀಚೆಗೆ. ಮೊದಲೆಲ್ಲ ಇದು ಮಣ್ಣು ಪರೀಕ್ಷೆ ಏನು ಮಾಡ್ತಾ ಇರಲಿಲ್ಲ. ಭೂಮಿ ಅವಳು ತಾಯಿಯವಳು, ಅವಳ ಮೇಲೆ ಹುಟ್ಟುವಂಥ ಪ್ರತಿ ಜೀವಿಗಳೆಲ್ಲ ಆಹಾರ ಇದೆ, ಪೋಷಕಾಂಶಗಳಿದೆ. ಅದನ್ನು ನಾವೇನು ಮಾಡಿದ್ದೀವಿ ಇವತ್ತು ಮಾಡಿರೋವಂಥ ನಮ್ಮ ಅಚಾತುರ್ಯದಿಂದ ಸಾಕಷ್ಟು ಇದರಿಂದ ಏನಾಗಿದ್ದೀವಿ ಅಂದರೆ, ರಾಸಾಯನಿಕಗಳನ್ನ ಬಳಸಿ ಇನ್ನೊಂದು ಮಾಡಿ ಸ್ವಚ್ಛ ಕೃಷಿ ಅಂತ ಏನು ಹೇಳಿದೆ ನಿಮಗೆ, ಸ್ವಚ್ಛವಾಗಿ ಇಟ್ಕೊಳ್ಳೋದೇ ಭೂಮಿ. ನೀವು ಒಂದು ಕಷ್ಟ ಮಾಡ್ತಿದ್ದೀರ ಭೂಮಿಗೆ ಅಂತ, ಆ ಕಳೆ ತೆಗೆದುಬಿಟ್ಟು ಎತ್ಕೊಂಡೋಗಿ ಎಲ್ಲೇ ಎಸ್ಬಿಡೋದು. ಅದು ಅಲ್ಲಿಂದ ತೊಗೊಂಡಿರೋದು, ಅದನ್ನ ಎತ್ಕೊಂಡೋಗಿ ಆಚೆ ಎಸಿತಾರೆ. ನೋಡಿ ಎಂತ ತಪ್ಪು ಮಾಡ್ತಾರೆ ಅಂದರೆ, ಸಣ್ಣ ಕಳೆಗಳು, ಸೂಜ್ಗಳೆಗಳು ಅಂತೀವಿ, ಅವನ್ನ ಕಿತ್ತವನ್ ಕೂಡ, ಅಥವಾ ಎಗ್ಗುಂಟೆ ಹೊಡಿಬೇಕಾದ್ರೆ ಎರಡನೇ ನಾವು ಕಳೆ ಹೊಡಿಬೇಕಾದ್ರೆ ಒಂದಿಷ್ಟು ಎತ್ತರ ಆಗಿರ್ತವೆ, ಒಂದು 6 ಅಂಗ್ಲ 7 ಅಂಗ್ಲ, ಅದಿನ್ನ ಹೂ ಕೂಡ ಬಿಟ್ಟಿಲ್ಲ. ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಬದಿನ ಮೇಲೆ ಹಾಕಿ ಅದನ್ನು ಒಣಗಿಸಿರ್ತಾರೆ ಅಥವಾ ಎತ್ಕೊಂಡು ಆಚೆ ಹಾಕ್ತಾರೆ. ಅದು ಹೂವನೇ ಬಿಟ್ಟಿಲ್ಲ, ಕಾಯೇ ಆಗಿಲ್ಲ, ಕಾಯಿ ಬಲ್ತೇ ಇಲ್ಲ, ಬಲ್ತ್ ಒಣಗಿಲ್ಲ, ಒಣಗಿರೋದು ಬಿದ್ರೆ ತಾನೇ ಬೀಜ ಆಗೋದು. ಇಲ್ಲಿ ತಪ್ಪು ಕಲ್ಪನೆಗಳು. ಅದಲ್ಲೇ ಬಿದ್ದ್ಬಿಡ್ತಾನೆ ಬೀಜ ಹೆಚ್ಚಾಗ್ಬಿಡತ್ತಂತೆ. ಅಯ್ಯೋ ತಂದೆ, ಅದನ್ನ ಅಲ್ಲೇ ವಾಪಸ್ ನೀನು ಕಿತ್ತಾಕಿದ್ರೆ ಅದ್ರ ಕೆಳಗಡೆ ಏನು ಬೀಜ ಇದೆ ಅದಕ್ಕೆ ಬಿಸಿಲಿನ ಕಿರಣಗಳು ಬೀಳ್ದಾನೆ, ಬೆಳಕು ಸಿಗದೇನೆ ಅವು ಸತ್ತೋಗ್ತವೆ. ಬೀಜ ಅಲ್ಲಿ ಇದಾಗೋದಿಲ್ಲ, ಮೊಳಕೆ ಆಗೋದಿಲ್ಲ. ಇನ್ನ ನಿನ್ ಬೀಜಗಳನ್ನ ಕಳಿತಿ ಅದನ್ನ ಅಲ್ಲೇ ಹಾಕೋದ್ರಿಂದ ಮತ್ತೆ ಭೂಮಿಯಿಂದ ತಗೊಂಡಿರೋ ಪೋಷಕಾಂಶಗಳು ವಾಪಸ್ ಅಲ್ಲೇ ಕೊಡ್ತೀವಿ. ಅದನ್ನ ಬಿಟ್ಬಿಟ್ಟು ಆಚೆ ಹಾಕ್ರೆ ಏನ್ ಮಾಡಿದ್ರಿ, ಇಲ್ಲಿಂದ ತಗೊಂಡು ಎತ್ಕೊಂಡೋಗಿ ಆಚೆ ಹಾಕಿದ್ರಿ. ಅದರಿಂದ ಅದು ಎತ್ಕೊಂಡೋಗಿ ಆಚೆ ಹಾಕೋದ್ರಿಂದ ಅಲ್ಲಿರೋ ಒಂದು ಬೀಜಗಳಿಗೆ ಎಲ್ಲಾ ರೀತಿಯ ಒಂದು ಪೋಷಕಾಂಶಗಳು, ಸೂರ್ಯನ ಕಿರಣಗಳು ಎಲ್ಲ ಸಿಗ್ತವೆ. ಅದರಿಂದ ಅದು ಆಟೋಮೆಟಿಕ್ ಆಗಿ ಬೆಳೆದ್ ಬಿಡುತ್ತೆ. ಹೆಂಗ್ ತಪ್ಪು ಮಾಡ್ತೀನಿ ನೋಡ್ರಿ. ಸಸ್ಯ ಶರೀರದಲ್ಲಿ 98% ಭಾಗ ಇರೋದು ಸೂರ್ಯ, ಗಾಳಿ, ನೀರು, ಆಕಾಶ. 1/2 ಭಾಗ ಮಾತ್ರ ಏನ್ ಹೇಳಿದೆ ನಾನು, ಭೂಮಿ. ಒಂದು ಶರೀರ ಇಷ್ಟು ದೊಡ್ಡದಾಗಿದೆ, ಒಂದು ಸಣ್ಣದು. ಇವ ನೋಡ್ರಿ, ಒಂದು ಸಣ್ಣದು ಆಲದ ಬೀಜ ಎಷ್ಟಿದೆ, ಎಷ್ಟು ದೊಡ್ಡ ದೈತ್ಯ ಮರ ಆಗುತ್ತೆ.
ಅರಳಿ ಬೀಜ ಎಷ್ಟಿದೆ, ಇಷ್ಟೆಷ್ಟಿದೆ, ಎಷ್ಟು ದೊಡ್ಡ ಮರ ಆಗುತ್ತೆ ಅಂದ್ರೆ ಈ ಬೀಜ ಅಷ್ಟು ಆವಿಷ್ಕಾರ ಆಗಿದೆ, ಅಷ್ಟು ಅಭಿವೃದ್ಧಿ ಆಗಿದೆ ಅಂದ್ರೆ ಅದ್ರೊಳಗೆ ಇರೋದಲ್ಲ ಯಾರ್ದು, ಅದು ವಾಪಸ್ ಭೂಮಿಗೆ ಬಿದ್ದರೆ ಸಿಗೋದು ಯಾರಿಗೆ? ಅಲ್ಲಿರೋಂಥ ಸಸ್ಯಗಳಿಗೆ, ಅಲ್ಲಿರೋಂಥ ಇದಕ್ಕೇನೆ. ಇಲ್ಲಿ ಏನಾಗ್ತದೆ ಅಂದರೆ ಈ ತಪ್ಪು ಗ್ರಹಿಕೆಗಳು, ಅದನ್ನೇ ನಾನು ಹೇಳ್ತಾ ಇರೋದು. ನೈಸರ್ಗಿಕ ಕೃಷಿ ಅಂದರೆ ವಿಧಾನಗಳೇನು 4 ಇದಿದೆ, ಈಗ ಮಾಡ್ಬಿಡೋಣ, ತುಂಬ ಸುಲಭ ಹೇಳ್ಬಿಟ್ಟು ಇದು ಮಾಡ್ಬೋದು. ಅದನ್ನ ಅಲ್ಲಿ ಹೋಗಿದ ತಕ್ಷಣ ಇದರಿಂದ ಆಗೋದೇನು? ಒಂದು ನಾಟಿ ಹಸುವಿನ ಸಗಣಿ ಗಂಜಲದಿಂದ 30 ಎಕರೆ ಬೇಸಾಯ ಮಾಡ್ಬೋದು. ಓಕೆ ಸರ್, ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಇನ್ನು ನೈಸರ್ಗಿಕ ಕೃಷಿ ಬಗ್ಗೆ ಒಂದು ವಾತಾವರಣ ಬದಲಾದಂತೆಲ್ಲ ಅಥವಾ ಬೇರೆ ಬೇರೆ ವಾತಾವರಣದಲ್ಲಿ ಎಂತಹ ಬೆಳೆಗಳನ್ನು ಬೆಳೆಯಬಹುದು, ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಒಂದು ಚಿಕ್ಕ ವಿರಾಮದ ನಂತರ. ವೀಕ್ಷಕರೇ, ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಒಂದು ವಿರಾಮದ ನಂತರ. ವೀಕ್ಷಕರೇ, ಮತ್ತೆ ಒಂದು ವಿರಾಮದ ನಂತರ ಸ್ವಾಗತ ವಿಶೇಷ ಕಾರ್ಯಕ್ರಮಕ್ಕೆ. ಸರ್, ಇದರ ನೈಸರ್ಗಿಕ ಕೃಷಿಯ ಒಂದು ಅಳವಡಿಕೆ ಹೇಗಿರುತ್ತೆ, ಇದನ್ನು ಹೇಗೆ ಅಳವಡಿಸ್ಕೋಬೇಕು? ನೋಡಿ, ನಾನು ಮೊದಲೇ ಹೇಳಿದಾಗೆ ಭೂಮಿ ತಾಯಿ ಅನ್ನಪೂರ್ಣೆ. ಅವಳಲ್ಲಿ ಜೀವಿಸುವಂಥ ಪ್ರತಿಯೊಂದು ಜೀವಿಗೂ ಅವಳಲ್ಲಿ ಯಥೇಚ್ಛವಾದ ಪೋಷಕಾಂಶ ಇರುತ್ತೆ. ಹಾಗಾಗಿ ನಾವು ಭೂಮಿ ತಾಯಿ ಅಂತ. ಅವಳು ಅತಿ ಅಕ್ಕರೆಯಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ತನ್ನ ಮಕ್ಕಳನ್ನ ಸಾಕ್ತಾಳೆ. ಯಾವ ರೀತಿ ನಾವು ನೋಡಿ, ಭೂಮಿ, ಸಸ್ಯ, ತಾಯಿ, ಇವು ಮೂರನ್ನು ನೀವು ಬೇರೆ ಮಾಡಿ ಮಾತಾಡೋಕ್ಕೆ ಆಗಲ್ಲ. ಖಂಡಿತ. ನೀನು ಕಳೆ ಅಂತ ಅದಕ್ಕೆ ಪೋಷಕಾಂಶ ಕೊಡಲ್ಲ, ಅಥವಾ ಇದೊಂದು ಮರ, ಅದೊಂದು ಒಳ್ಳೆ ಬೆಳೆ ಅಂತ ಅದಕ್ಕೆ ಹೆಚ್ಚಿನದಾಗಿ ಒಂದು ವ್ಯವಸ್ಥೆ ಮಾಡಲ್ಲ. ಖಂಡಿತ ಭೂಮಿ ತಾಯಿ ಅಲ್ವರ? ಕಳೆ ಅಂತ ನಾವು ಕಳೆ ಅಂತ ಕಿತ್ತಾಕ್ತಿವಿ, ನಾವು ಮುಳ್ಳಂತ ಕಿತ್ತಾಕ್ತಿವಿ, ನಾವು ಇದು ಗೇಕ್ ಅಂತ ಕಿತ್ತಾಕ್ತಿವಿ. ಆದ್ರೆ ಅವಳು ಎಲ್ಲರಿಗೂ ಪೋಷಕಾಂಶ ಕೊಟ್ಟು, ಎಲ್ಲರಿಗೂ ತೇವಾಂಶ ಕೊಟ್ಟು ಅವಳು ಸಾಕ್ತಾಳೆ. ಅವಳು ತಾಯಿ. ಹಾಗಾಗಿ ನನ್ನ ಎತ್ತಮ್ಮ, ನನ್ನ ಹಡ್ದಮ್ಮ, ನಮ್ಮ ಭೂಮಿ ತಾಯಿ, ಈ ಸಸ್ಯ, ಇವು ಮೂರಕ್ಕೂ ಯಾವುದೇ ಒಂದು ಭೇದ ಭಾವ ಇಲ್ಲ. ಮೂರು ಒಂದೇ ಥರ ನಡ್ಕೊಂತವೆ. ಇಲ್ಲಿ ಏನಾಗಿದೆ ಅಂದರೆ, ಇದನ್ನ ತಿಳಿದಾನೆ ನಾವು ಮಾಡ್ತಿರೋದು ದೊಡ್ಡ ತಪ್ಪು. ಭೂಮಿ ಅಂದ್ರೇನು, ನನಗಿದು ಬೇಕಷ್ಟೇ, ನಾನಿವತ್ತು ಒಂದು ಇಷ್ಟ ಹಾಕ್ತೀನಿ, ನನಗೆ ಅಷ್ಟು ಬೇಕು, ಇದರಿಂದ ಇದು ಮಾತ್ರ ಬೇಕು, ನನಗೆ ಇಷ್ಟು ಬೇಕು. ಅವಳು ನೋವು ನಲಿವನ್ನ ನೀನು ಕೇಳಂಗಿಲ್ಲ. ನೀನು ಹಡ್ದವ ಏನು ಕಷ್ಟ ಬೀಳ್ತಾರಲ್ಲ, ಅದು ಬೇಕಾಗಿಲ್ಲ, ನಿನಗೆಲ್ಲ ಬೇಕು ಅಷ್ಟೇ. ನೀನು ಮಜಾ ಮಾಡ್ತಿರು, ನೀನು ಚಂದ ಇರು, ಅವಳೇನಾದ್ರೂ ಆಗಿರಲಿ. ತಾಯಿನ ನೋಡ್ಕೊಳ್ಳೋ ರೀತಿ. ಈ ಕಡೆ ನೀನು ಸಸ್ಯಕ್ಕೆ ಬಂದ್ಬಿಟ್ರೆ ನೀನು ಏನಾದರೂ ಆಗೋ ನನಗೆ ಗೊತ್ತಿಲ್ಲ, ನೀನು ಕೊಡಬೇಕು. ನೀರು ಕೊಡ್ತಾ ಇದ್ದೀನಿ, ನೀನು ಇದಾಗ್ತಿಲ್ಲ. ನಾನು ಇಷ್ಟು ಉಯ್ತಾ ಇದ್ದೀನಿ, ನೀನು ಇದಾಗ್ತಿಲ್ಲ. ಉಯ್ತೀನಿ ಅಂತ ನೀರು ಹೆಚ್ಚಿಗೆ ಕೊಟ್ಟರೆ, ನಾನು ಹೇಳ್ದಂಗೆ ರೋಗ ಬರ್ತಾವೆ, ಶಿಲೀಂಧ್ರ ಬರ್ತವೆ, ರೋಗ ಆಗುತ್ತೆ, ಕಾಯಿಗಳು, ಹೂಗಳು ಎಲ್ಲ ಉದುರೋಗ್ತವೆ. ಎಲ್ಲಿಂದ ಇಳುವರಿ ಬರುತ್ತೆ? ಹಾಗಾದ್ರೆ ಒಟ್ಟಾರೆಯಾಗಿ ಭೂಮಿ ತಾಯಿ ಎಲ್ಲರೂ ಸಮನಾಗಿ ನೋಡ್ತಾಳೆ, ಆದ್ರೆ ನಾವು ಭೂಮಿ ತಾಯಿನ ನಾವು ಅದಕ್ಕೆ ನೋಡ್ತಾ ಇಲ್ಲ ಸರಿ ಸಮನಾಗಿ. ಅಚಾತುರ್ಯ ನಮ್ದು. ನೀರು ಕೊಡೋಕೆ ಗೊತ್ತಿಲ್ಲ, ಇದು ಕೊಡೋಕೆ ಗೊತ್ತಿಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ನಮ್ಮ ದುರಾಸೆ. ಆಮೇಲೆ ಇನ್ನೊಂದು ಭಾಗದಲ್ಲಿ ನಾವಿದು ಹೇಳಿರೋದು ಸರಿ, ನಮ್ಗೆ ಇನ್ನೂ ಹೆಚ್ಚು ಬೇಕು, ದೇಶಕ್ಕೆ ಆಹಾರ ಬೇಕು, ನಾವು ಕೊಡ್ತಿದ್ದೀವಿ. ಹೌದು, ಕೃಷಿ ಇಲಾಖೆ ತುಂಬ ಒಳ್ಳೆ ಕೆಲಸ ಮಾಡಿದೆ. ನಾವು ಆ ಕಾಲದಲ್ಲಿ ಇರಲಿಲ್ಲ, ನಮ್ಮಲ್ಲಿ ಭಿಕ್ಷಾ ಪಾತ್ರೆ ಇಟ್ಕೊಂಡಿದ್ವಿ, ಅದನ್ನು ಅಳವಡಿಸಿದ್ರು, ಹೊಸ ಕೃಷಿ ಪದ್ಧತಿನ. ಸ್ವಾವಲಂಬಿಗಳಾದ್ವಿ. ಇವತ್ತು ಹೊರದೇಶಕ್ಕೆ ನಾವು ರಫ್ತು ಮಾಡ್ತಾ ಇದ್ದೀವಿ. ಖಂಡಿತ ಕೆಲಸ ಆಗಿದೆ. ಆದರೆ ಅದ ನಂತರ ಏನಾಗಿದೆ, ಇದು ಮಾಡೋದ್ರಲ್ಲಿ ಈ ನಿಟ್ಟಿನಲ್ಲಿ ಏನಾಗ್ತಿದೆ, ಇಷ್ಟೊಂದು ರೈತರು ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಮಗೆ ಏನೋ ಒಂಥರ ತಪ್ಪುಗಳಾಗಿದೆ. ಸೊ ತಪ್ಪುಗಳು ಏನು ಅಂದರೆ, ನಾವು ನಿಸರ್ಗದಿಂದ ವಿಮುಖರಾಗಿರೋದೇ ತಪ್ಪು. ಸೊ ಹಾಗಾಗಿ ಈ ಭೂಮಿ ತಾಯಿ ಅನ್ನಪೂರ್ಣ ಇದ್ದಾಳೆ. ಅವಳಲ್ಲಿ ಬೆಳೆಯುವಂಥ ಪ್ರತಿಯೊಂದು ಸಸ್ಯಕ್ಕೂ ಇದಕ್ಕೂ ಪೋಷಕಾಂಶಗಳಿದ್ದಾವೆ. ಆದರೆ ಸಮಸ್ಯೆ ಏನಿದೆ, ಅಲ್ಲಿ ಆ ಪೋಷಕಾಂಶಗಳು ಕಾಡಲ್ಲೂ ಇದೆ, ಇಲ್ಲೂ ಇದೆ. ಆದರೆ ಕಾಡಲ್ಲಿರುವಂಥ ಮರ ಗಿಡಗಳು ಸಮೃದ್ಧಿಯಾಗಿದೆ. ನಮ್ಮಲ್ಲಿ ತೋಟ ಹೊಲ ಗದ್ದೆಗಳಲ್ಲಿರೋವು ಕೊರಗ್ತಾ ಇದ್ದಾವೆ, ಸೊರಗ್ತಾ ಇದ್ದಾವೆ. ನಾವು ಮೇಲಿಂದ ಹಾಕ್ಲೇಬೇಕು, ಅಲ್ಲಿ ಯಾರು ಹಾಕಲ್ಲ. ಅಂದರೆ ಇಲ್ಲಿರೋದು ಭೂಮಿ, ಇಲ್ಲಿರೋದು ಭೂಮಿನೇ. ಅರ್ಥ ಆಯ್ತು? ಇಲ್ಲಿ ಆ ಬೇರಿನ ಕೆಳಗಡೆ ಆ ವ್ಯವಸ್ಥೆ ಇದೆ. ಆ ಪೋಷಕಾಂಶಗಳು ಅಲಭ್ಯ ರೀತಿಯಲ್ಲಿರೋವನ್ನ ಲಭ್ಯ ರೀತಿಗೆ ಮಾಡ್ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಅದು ಮಾಡೋದು ಜೀವಾಣುಗಳು. ಅಂತಹ ಒಂದು ಯಾವುದೇ ವ್ಯವಸ್ಥೆ ಗೊತ್ತಿಲ್ಲ, ಒಂದು ಐಡಿಯಾ ಇಲ್ಲ. ತನ್ನದೇ ಆದಂತಹ ಒಂದು ತಂತ್ರಗಳು, ತನ್ನದೇ ಆದಂತಹ ಒಂದು ಯೋಚನೆಗಳು, ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿ ಸಮಸ್ಯೆ ಇಷ್ಟೇ, ಭೂಮಿಲಿ ಏನಿಲ್ಲ ಎಲ್ಲ ಹಾಕ್ಬೇಕು ಅನ್ನೋದೇ ದೊಡ್ಡ ತಪ್ಪು.
ಮೊದಲು ನೀನು ಭೂಮಿಲಿ ಎಲ್ಲ ಇದೆ ಅಂತ ಗೊತ್ತಾದ್ರೆ ಆಮೇಲೆ ನಾನೇನು ಮಾಡ್ಬೇಕಾಗಿದೆ ಕೆಲಸ? ಆ ಭೂಮಿಲಿ ಎಲ್ಲ ಇರೋದನ್ನ ಉಪಯೋಗಿಸ್ಕೊಳ್ಳೋದು ಹೇಗೆ? ಸಸ್ಯಾಗಿ ಉಪಯೋಗಿಸ್ಕೊಳ್ಳೋದು. ನಾನೀಗ ಸಹಕಾರ ಕೊಡಬೇಕು, ನಾನೀಗ ಆರಾಮಾಗಿ ಕೂತ್ಕೊಬೇಕು ಜುಮ್ ಅಂತ. ಇದು ಕೆಲಸ ಆಗಬೇಕಾದ ಅಷ್ಟೇ ಹೊರತು ಅದು ಬಿಟ್ಬಿಟ್ಟು ನಾನು ಹಾಕಿದ್ರೆ ಬೆಳೆಯುತ್ತೆ ಅಂತ ತಪ್ಪು ಕಲ್ಪನೆ. ನಾನು 3 ಅಡಿ ಗುಂಡಿ ಮಾಡಿಟ್ರೆ ಗಿಡ ಬರುತ್ತೋ, ನಾನು ಇದು ಮಾಡಿಟ್ರೆ ಹಂಗಾರೆ ಅಷ್ಟು ದೊಡ್ಡ ದೊಡ್ಡ ಮರಗಳು ಯಾರಪ್ಪ ಗುಂಡಿ ಹೊಡೆದ್ರಿ? ಇಲ್ಲಿ ಏನಾಗ್ತಿದೆ ಅಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಹಾದಿಯಲ್ಲೂ ನಾವೇನು ಮಾಡ್ತಿದ್ದೀವಿ, ಖರ್ಚನ್ನು ಸೇರಿಸ್ಕೊಂಡು ಹೋಗ್ತಾ ಇದ್ದೀವಿ, ಯಂತ್ರಗಳನ್ನ ಹೆಚ್ಚೆಚ್ಚು ಉಪಯೋಗಿಸ್ತಾ ಇದ್ದೀವಿ, ಹೆಚ್ಚೆಚ್ಚು ಸಾಲ್ವ್ಗಳು ಮಾಡ್ತಾ ಇದ್ದೀವಿ, ಸಮಸ್ಯೆಗಳು ಸಿಗಾಕೊಂತ ಇದ್ದೀವಿ. ಈ ಸಮಸ್ಯೆನ ಮಕ್ಕಳು ಆ ಮಕ್ಕಳುಗಳು ರೈತನ ಮಕ್ಕಳು ಎಲ್ಲ ಓಡೋಗ್ತಾವ್ರೆ ಚಲ್ಲಾಪಿಳ್ಳಿಯಾಗಿ. ಅವ್ರು ಓಡೋಗೋದ್ರಲ್ಲಿ ಇವ್ರು ಓಡಿಸ್ತಾರೆ ಆಚೆ. ನಿನ್ಗೆ ಏನಾದರೂ ಮಾಡ್ಕೊಂಡು ಹೋಗು, ನಮ್ಮ ಮುಂದೆ ಇರಬೇಡ, ಹಳ್ಳಿಲಿ ಇರಬೇಡ. ಬೆಳೆ ನೋಡಿದ್ರೆ ಈ ರೀತಿ ಆಗ್ತಾ ಇದೆ, ಮಳೆ ನೋಡಿದ್ರೆ ಕೈ ಕೊಡ್ತಾ ಇದೆ, ಬೇಡ ನೀನು ಕೃಷಿನೇ ಕಲಿಬೇಡ. ಇವತ್ತು ಹೆಣ್ಣು ಕೊಡಲ್ಲ ಸಾಹೇಬ್ರೆ. ನನಗೆ ಗೊತ್ತಿರೋ ಸ್ನೇಹಿತರು ಮಕ್ಕಳು ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಹೆಣ್ಗಳು ಕೊಡೋರಿಲ್ಲ ಕೃಷಿಕರು ಅಂತ. ಇಂಥ ಸಮಸ್ಯೆಗಳಾಗೋಗ್ಬಿಟ್ಟಿದೆ. ರೈತನೇ ತನ್ನ ಮಗಳನ್ನ ಇನ್ನೊಬ್ಬ ರೈತನ ಕೊಡಲ್ಲ, ದೊಡ್ಡ ರೈತನ ಕೂಡ ಆ ಸ್ಥಿತಿ ಬಂದು ತಲುಪೈತಿ. ಹಳ್ಳಿಲಿ ಉಳಿಯೋರು ಯಾರು, ಮಾಡೋರು ಯಾರು? ಒಂದು ಭವಿಷ್ಯ ಏನು, ತಿನ್ನೋದಕ್ಕೆ ಉಳ್ಕೊಳ್ಳೋದಕ್ಕೆ ತಿಳ್ಕೊಳ್ತಾ ಇಲ್ಲ. ಹಾಗಾಗಿ ಕೃಷಿ ಉಳಿಸ್ಕೊಬೇಕು ಅಂತ ಇದ್ರೆ ಒಂದೇ ದಾರಿ ಇರೋದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ. ನಾನೊಬ್ಬ ಇದನ್ನ ಫ್ಯಾನಾಟಿಕ್ಕು ಅಥವಾ ಇದ್ರ ಬಗ್ಗೆ ಒಂದು ಅಂಧ ಅಭಿಮಾನ ಇರೋ ಅನ್ನೋದು ಮಾತಾಡ್ತಿರೋದಲ್ಲ. ಕಳೆದ 14 ವರ್ಷದಿಂದ ಇಡೀ ರಾಜ್ಯ ಎಲ್ಲ ಸುತ್ತೊಡೆದು ನಮ್ಮಲ್ಲೂ ಅಳವಡಿಸ್ಕೊಂಡು ಸುತ್ತಲೂ ಅಳವಡಿಸಿ ಮಾಡ್ಕೊಂಡು ನಾವು ದಿನನಿತ್ಯ ನೋಡ್ತಾ ಇರೋಂಥ ಸತ್ಯಗಳನ್ನ ಮಾತಾಡ್ತಿರೋದು. ಸೊ ಹಾಗಾಗಿ ಇವತ್ತು ಏನಾದರೂ ಲಾಭ ಬೇಕು, ಏನಾದರೂ ಮಾಡಬೇಕು, ಕೃಷಿಲಿ ಉಳಿಬೇಕು ಅಂತಂದರೆ ಸಾಧ್ಯ ಇದೆ. ಸೊ ನಾವು ಮೊದಲನೇ ತಿಳ್ಕೊಬೇಕಾದ್ದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂದರೆ ಮೊದಲನೇ ತತ್ವ ಭೂಮಿ ತಾಯಿ ಅನ್ನಪೂರ್ಣೆ. ನಾವು ಮಾಡಿದಂಥ ಅಚಾತುರ್ಯಗಳಿಂದ ಜೀವಾಣುಗಳನ್ನ ನಾಶ ಮಾಡಿದ್ದೀವಿ, ಒಡೆದು ಓಡಿಸ್ಬಿಟ್ಟಿದ್ದೀವಿ, ಎರೆಹುಳುಗಳನ್ನ ಓಡಿಸ್ಬಿಟ್ಟಿದ್ದೀವಿ. ಇವಾಗ ಅವನ್ನೆಲ್ಲ ವಾಪಸ್ ತರಬೇಕು. ಅದು ತರಕ್ಕೆ ಸಾಧ್ಯ ಇರೋದು ಆ ಜೀವಾಣುಗಳು ಏನು ಲಕ್ಷ ವರ್ಷಗಳಿಂದ ನಿತ್ಯ ಸಣ್ಣ ಪಾಚಿಯಿಂದ ಶುರುವಾದಂಥ ಜೀವಿಗಳು, ಬೂಸ್ಟಿಂದ ಶುರುವಾಗುತ್ತೆ, ಶಿಲೀಂಧ್ರದಿಂದ ಶುರುವಾಗೋದು ಜೀವ, ಅದಾದ್ಮೇಲೆ ಪಾಚಿ, ಈ ರೀತಿ ಆಗಿ ಬಂದು ಈ ಬಂಡೆಗಳನ್ನೆಲ್ಲ ಕರಗಿಸಿ ಮಣ್ಣಾಗಿ ಇವತ್ತೇನು ಅದಾದ್ಮೇಲೆ ಲಕ್ಷ ವರ್ಷ ಹಿಂದೆ ಬಂದಿರುವಂಥ ಈ ಸಸ್ಯಗಳನ್ನ ನಿತ್ಯ ನಿರಂತರ ಕಾಪಾಡ್ತಿರೋ ಯಾವು ಜೀವಾಣುಗಳು. ಆ ಜೀವಾಣುಗಳು ಇರೋದಲ್ಲಿ ನಾಟಿ ಹಸುವಿನ ಕರುಳಲ್ಲಿ. ಅದಕ್ಕೆ ಮುಕ್ಕೋಟಿ ದೇವತೆಗಳ ವಾಸಸ್ಥಾನ ಅಂದರೆ ದಯವಿಟ್ಟು ಸುಮ್ಮನೆ ಆ ದೇವರಿದ್ದಾರೆ ಈ ದೇವರಿದ್ದಾರೆ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ. ನಿತ್ಯ ನಿರಂತರವಾಗಿ ಕಣ್ಣು ಕಾಣದಿರುವಂಥ ಸೂಕ್ಷ್ಮ ಜೀವಿಗಳು ನಿತ್ಯ ನಿರಂತರವಾಗಿ ನಿಸರ್ಗನ ನಿತ್ಯ ನಿರಂತರತೆಗೆ ನಿಲ್ಲಿಸ್ತಾ ಇರೋದು. ಯಾವತ್ತೂ ಆ ತನ್ನಲ್ಲಿ ಬೆಳೆದಿರುವಂಥ ತಾನು ಅಲ್ಲಿ ನಂಬಿರುವಂಥ ಸಸ್ಯಗಳಿಗೆ ಯಾವತ್ತೂ ದ್ರೋಹ ವಗಿದನೆ ಮಾಡ್ತಾ ಇರೋ ಕೆಲಸ ಯಾವು ಆ ಜೀವಾಣುಗಳು. ಸದಾ ತನ್ನನ್ನ ನಂಬಿರುವಂಥವ್ರನ್ನ ಕಾಪಾಡೋನು ಯಾರು? ದೇವ್ರು ನೋಡಿದವ್ರು ಯಾರು ಇಲ್ಲ. ಹೌದಾ? ಸೊ ಅಲ್ಲೂ ಅವ್ರು ಅದೇ ಕೆಲಸ ಮಾಡ್ತಾರೆ, ಇಲ್ಲಿ ಅದೇ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಈ ಮುಕ್ಕೋಟಿ ದೇವತೆಗಳು ವಾಸಸ್ಥಾನ ಅಂದರೆ ನಾಟಿ ಹಸುವಿನ ಕರುಳು, ಹೊಟ್ಟೆ. ಅದ್ರ ಮೂಲವಾಗಿ ಹಾಲಿನ ಮೂಲವಾಗಿ ಗಂಧಲದ ಮೂಲವಾಗಿ ಬೆವರಿನ ಮೂಲವಾಗಿ ಸಗಣಿ ಮೂಲವಾಗಿ ಈ ಜೀವಾಣುಗಳೆಲ್ಲ ಆಚೆ ಬರ್ತವೆ. ಅದನ್ನು ನೀವು ಭೂಮಿಗೆ ಉಪಯೋಗಿಸಿದ್ರೆ ಸಾಕು, ಆ ಚಮತ್ಕಾರ ನಡೆಯುತ್ತೆ. ಆದರೆ ಒಂದು ದೊಡ್ಡ ಸಮಸ್ಯೆ ಬರುತ್ತೆ. ಮೊದಲೇ ನಮ್ಮಲ್ಲಿ ದನಗಳಿಲ್ಲ, ಹಂಗಾರೆ ಸಗಣಿ ಹೆಂಗೆ ಉಪಯೋಗಿಸೋದು, ಎಷ್ಟು ಉಪಯೋಗಿಸೋದು? ಕೇವಲ ತೋಟಗಾರಿಕೆ ಆಗಿದೆ ಅಂದರೆ ಕೇವಲ 10 kg ಸಗಣಿ 1 ಎಕರೆಗೆ ಸಾಕು. 1 ತಿಂಗಳಿಗೆ 10 kg ಸಗಣಿ ಸಾಕು. 1 ಗ್ರಾಮ್ ಸಗಣಿಲಿ 300 ರಿಂದ 500 ಕೋಟಿ ಜೀವಾಣುಗಳು. ಅವನ್ನ ಎಪ್ಪಾಕ್ತೀವಿ ಜೀವಾಮೃತ ಅಂತ ಒಂದು ಇದು ಮಾಡಿ ಅನಂತ 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 ಕೋಟಿ ಜೀವಾಣುಗಳು ಮಾಡಿ ಅದಕ್ಕೆ ಭೂಮಿಗೆ ಕೊಡ್ತೀವಿ. ಅವು ಭೂಮಿಗೆ ಹೋಗಿ ಸೇರ್ಕೊಂಡು ಅಲ್ಲಿ ಅಲಭ್ಯ ರೀತಿಯಲ್ಲಿರುವಂಥ ಪೋಷಕಾಂಶಗಳು, ರಂಜಕ ಬೇಕು ಅಲಭ್ಯ ರೀತಿ, ಪೊಟ್ಯಾಶ್ ಬೇಕು ಅಲಭ್ಯ ರೀತಿ ಇದೆ, ಆದರೆ ಇಲ್ಲ. ಇದೆ ಆದರೆ ಇಲ್ಲ ರೀತಿಯಲ್ಲಿರುತ್ತೆ. ಆದರೆ ಇದೇ ರೀತಿಯಲ್ಲಿ ಮಾಡೋದು ಯಾವುದು? ಈ ಜೀವಾಣುಗಳು ಮಾರ್ಪಾಡು ಮಾಡ್ತವೆ, ಕರಗಿಸ್ತವೆ, ಅರಗಿಸ್ತವೆ, ವಿಘಟನೆ ಮಾಡ್ತವೆ. ನಿರಂತರವಾಗಿ ಆ ಸಸ್ಯಕ್ಕೆ ಕೊಡ್ತವೆ, ಸಸ್ಯಗಳು ಬೆಳೀತಾ ಇರ್ತವೆ. ಅದು ಮಾಡೋ ಕೆಲಸ ಯಾವುದು? ಜೀವಾಣುಗಳು. ಅದನ್ನು ಮಾಡೋದಕ್ಕೆ ನಾವೇನು ಮಾಡ್ತೀವಿ? ಆ ಸಗಣಿನ ಹೆಪ್ಪಾಕ್ತೀವಿ. ಸಗಣಿ ಗಂಜಲನ್ನ ತಗೊಂಡು ಅದಕ್ಕೆ ಒಂದಷ್ಟು ಕಾಳು ಗಿಟ್ಟು ಇವನ್ನ ವಿಸ್ತಾರವಾಗಿ ಮತ್ತೆ ಮುಂದೆ ಮಾತಾಡೋಣ. ಸೊ ಈ ರೀತಿ ಮಾಡಿ ಅದನ್ನು ಅನಂತ ಕೋಟಿಗೆ ಅದನ್ನು ವಿಭಜನೆ ಮಾಡಿ ಅದನ್ನು ಹೆಚ್ಚು ಮಾಡಿ ನಾವು ಭೂಮಿ ಕೊಟ್ಟಾಗ ಏನಾಗುತ್ತೆ? ನಿರಂತರವಾಗಿ ಅಲ್ಲಿ ಕ್ರಿಯೆ ನಡೆಯುತ್ತೆ.
ಏನೂ ಆಗ್ದಾನೆ ಅದ್ರ ಪಾಡದಲ್ಲಿ ಗಿಡಗಳು ಬರ್ತವೆ. ಓಕೆ ಓಕೆ. ಆದರೆ ಏನೇನು ಪೋಷಕಾಂಶಗಳು ಬೇಕು, ಹೇಗೆ ಆ ಗಿಡಕ್ಕೆ ಆ ಪೋಷಕಾಂಶಗಳನ್ನ ಒದಗಿಸ್ಬೇಕು, ಆ ಮಣ್ಣಿಗೆ ಮರುಜೀವ ಹೇಗೆ ತರಬೇಕು, ಇಷ್ಟೇ. ಮಣ್ಣು ಮರುಜೀವನ ಏನಿಲ್ಲ, ಇದನ್ನ ಕೊಡೋದು, ಭೂಮಿ ಮುಚ್ಚೋದು. ಅಥವಾ ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಏನು ಈ ಕಳೆ ಅಥವಾ ಹುಲ್ಲೇನಿರುತ್ತೆ ಅದನ್ನೆಲ್ಲ ಕಿತ್ಬಿಟ್ಟು ನೀವು ಹೇಳಿದ್ರಿ ಮೊದಲೇ, ಆ ಕಡೆ ಬಿಸಾಕೋದಕ್ಕಿಂತಲೂ ಅಲ್ಲೇ ಒಂದು ಕೊಳೆಯುವ ರೀತಿಯಲ್ಲಿ ಅಥವಾ ಒಂದು ಸೂರ್ಯನ ಕಿರಣಗಳು ಆ ಬೀಜಗಳ ಮೇಲೆ ಬೀಳುವ ರೀತಿಯಲ್ಲಿ ಮಾಡಿದ್ರೆ ಇದು ಕೂಡ ಒಂದು ಎಲ್ಲೋ ಒಂದು ರೀತಿಯಲ್ಲಿ ಉಪಯೋಗ ಆಗುತ್ತೆ. ಇಲ್ಲ ನೋಡಿ, ಕೊಳೆಯೋದು ಕಳಿಯೋದು ಬೇರೆ. ನೀವೆತ್ತು ಕೊಳಿಬೇಕು ಅಂದ್ರೆ ಅದನ್ನು ಮುಚ್ಚಬೇಕಾಗ್ತದೆ, ಕಳಿಬೇಕು ಅಂದ್ರೆ ಅದನ್ನು ಓಪನ್ ಆಗಿಡ್ಬೇಕಾಗ್ತದೆ, ತೆರೆದಿಡ್ಬೇಕಾಗ್ತದೆ. ಸೊ ಈ ರೀತಿ ಮಾಡೋದ್ರಿಂದ ತುಂಬ ಅನುಕೂಲಗಳಿದೆ. ಅಂದರೆ ಅದು ತುಂಬ ಸುದೀರ್ಘವಾದ ಸಮಯ ಬೇಕು ನಾವು ಆ ಹಂತಕ್ಕೆ ಬರೋಕ್ಕೆ. ನಾವು ಎತ್ತಲ್ಲ ಹಾಕಿದ್ವಿ ಇದು ಅಂದಾಗ. ಸೊ ಹಾಗಾಗಿ ಈ ನೈಸರ್ಗಿಕ ಕೃಷಿ ಅಂದರೆ 4 ಚಕ್ರಗಳು. ಒಂದು ಮೊದಲನೇದಾಗಿ ಬೀಜಾಮೃತ, ಬೀಜ ಸಂಸ್ಕರಣೆ, ಜೀವಾಮೃತ, ಜೀವಾಣುಗಳನ್ನ ಹೆಚ್ಚು ಮಾಡಿ ಭೂಮಿಗೆ ಹೆಪ್ಪು ಮಾಡಿ ಭೂಮಿಗೆ ಹೆಪ್ಪು ಕೊಡೋದು. ಮೂರನೇದು ಹೊದಿಕೆ, ತಾವು ತುಂಬ ಮಣ್ಣನ್ನು ಮುಚ್ಚೋದು ಹೇಗೆ ಮಾಡೋದು ಹೇಗೆ ಅಂತ ಕೇಳ್ತಿದ್ರಿ. ಅದು ಮಾಡೋದ್ರಿಂದ ತೇವಾಂಶ ಉಳಿಸ್ಕೊಂತೀವಿ, ನೀರು ಕಮ್ಮಿ ಹೇಗಾಗುತ್ತೆ, ಪೋಷಕಾಂಶ ವಾಪಸ್ ಹೇಗೆ ಕೊಡ್ತೀವಿ, ಮತ್ತು ಕೊನೆಯದಾಗಿ ತೇವಾಂಶ. ಹೇಗೆ ಎಷ್ಟು ನೀರು ಕೊಡಬೇಕು, ನಾವು ನೀರು ಕೊಡಲೇಬೇಕಾ, ಅತಿ ಕಡಿಮೆ ನೀರು ಹೇಗೆ ಕೊಡೋದು, ಅತಿ ಹೆಚ್ಚು ಲಾಭ ಮಾಡೋದು ಹೇಗೆ, ಮತ್ತು ಮುಖ್ಯವಾಗಿ ನೈಸರ್ಗಿಕ ಕೃಷಿ ಅಂದಾಗ ತುಂಬ ಕಡಿಮೆ ಕೂಲಿ ಆಳ್ಬೇಕು. ಒಂದಕ್ಕೆ ಮಾತ್ರ ಬೇಕಾಗುತ್ತೆ, ತುಂಬ ಥರ ಬೆಳೆಗಳು ಅಳವಡಿಸ್ತೀವಿ, ಕೊಯ್ಲು ಮಾಡೋದಕ್ಕೆ ತುಂಬ ಚೆನ್ನಾಗುತ್ತೆ. ಮತ್ತು ಕೃಷಿ ಕೆಲಸಕ್ಕೆ ಅಂತ ಇಲ್ಲ, ಕೊಯ್ಲು ಮಾಡೋದು ಫಸಲು ಬಂದಾಗ ಕೊಯ್ಲು. ಹಾಗಾದರೆ ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ವಿ. ಕೊನೆಯದಾಗಿ ರೈತರಿಗೆ ಅಥವಾ ಈ ಒಂದು ನೈಸರ್ಗಿಕ ಕೃಷಿ ನಾವು ಕೂಡ ಮಾಡಬೇಕು ಅಂತ ಒಂದು ಬಯಸ್ತಾರೆ ಯುವಕರಿಗೆ, ಅಂಥವ್ರಿಗೆ ಎಂತಹ ಸಲಹೆಯನ್ನು ಕೊಡ್ತೀರಾ? ಪ್ರಿಯ ಯುವಕ ಸ್ನೇಹಿತರೆ, ದಯವಿಟ್ಟು ಕೃಷಿನ ಕಡೆಗಣಿಸಬೇಡಿ. ಕೃಷಿ ಅತಿ ಹೆಚ್ಚು ಲಾಭದಾಯಕವಾಗಿದೆ. ಅತಿ ಕಡಿಮೆ ಸಮಯ ನಮ್ಮ ಸಮಯಗಳನ್ನ ಉಪಯೋಗಿಸಿ ಕೃಷಿನ ಅಳವಡಿಸಿ ಬೆಳೆ ತೆಗೆದು ನಮ್ಮ ಇವತ್ತು ಮಾಡ್ತಿರೋವಂಥ ಕೆಲಸ ಬಿಡ್ದಾನೆ, ನೀವು ಎಲ್ಲೇ ಒಂದು ಫ್ಯಾಕ್ಟ್ರಿಲಿ ಮಾಡ್ತಿರ್ಬೋದು, ಗಾರ್ಮೆಂಟ್ಸಲ್ಲಿ ಮಾಡ್ತಿರ್ಬೋದು, ಅಥವಾ ಸಾಫ್ಟ್ವೇರ್ ಕಂಪ್ನಿಲಿ ಇರ್ಬೋದು, ಆ ಕೆಲಸನ ಬಿಡ್ದೇ ನಮ್ಮ ಕೃಷಿಲಿ ಅಳವಡಿಸ್ಕೊಂಡು, ಕೃಷಿ ಭೂಮಿಲಿ ಆ ಸಮಯ ಅಳವಡಿಸ್ಕೊಂಡು, ಅತಿ ಕಡಿಮೆ ಸಮಯ ಅಳವಡಿಸ್ಕೊಂಡು ರೋಗ ಮುಕ್ತವಾಗಿ ವಿಷಮುಕ್ತವಾಗಿ ಬೆಳೆಗಳನ್ನ ಬೆಳೆದು ಅತಿ ಹೆಚ್ಚು ಫಸಲು ತೊಗೊಂಡು ತುಂಬ ಕಡಿಮೆ ಖರ್ಚು ಮಾಡಿ ಲಾಭ ಮಾಡೋದು ನಿಮ್ಮ ಕೆಲಸ ಅಂತ ಬಿಡಬೇಡಿ. ನೀವು ಕೆಲಸ ಮಾಡ್ತಾನೆ ಇರಿ, ಆದರೆ ನೈಸರ್ಗಿಕ ಕೃಷಿ ಜ್ಞಾನ ಇನ್ನು ಮುಂದೆ ತುಂಬ ತೊಗೊಳ್ಳೋಣ, ವಿಸ್ತಾರವಾಗಿ ಮಾಡೋಣ. ಮಾಡಿದಾಗ ಅದಕ್ಕೆ ಜ್ಞಾನ ತೊಗೊಳ್ಳಿ, ಅತಿ ಕಡಿಮೆ ಸಮಯ ನಿಮ್ಮ ಜಮೀನಲ್ಲಿ ಕೊಡಿ, ನಿಮ್ಮ ಕೆಲಸಕ್ಕೆ ರಜಗಳಾಗ್ತಾನೆ ಕೂಡ ಇದನ್ನು ಮಾಡ್ಬೋದು. ಮಾಡಿಬಿಟ್ಟು ಹೆಚ್ಚು ಲಾಭ, ಅದನ್ನು ಒಂದು ಆದಾಯವಾಗಿ ತೊಗೊಳ್ಳಿ. ದಯವಿಟ್ಟು ಮಣ್ಣಿನ ಸಂಪರ್ಕ ಮಾತ್ರ ಬಿಡಬೇಡಿ ಯುವಕರೇ. ಬಿಟ್ವಿ ಅಂದರೆ ನೋಡಿ, ಯುದ್ಧ ಮಾಡ್ತಾವ್ರೆ, ಎಷ್ಟೇ ವಿಮಾನಗಳು ತರಲಿ, ಏನೇ ಮಾಡಲಿ ನಾವು ಹೋಗಿ ಹೊಡಿಬೋದು. ನೀವು ಆಹಾರ ನಮ್ಗೆ ಇಲ್ದಂಗೆ ಆಯಿತು ಅಂದರೆ ಯಾರು ಏನೇ ಕೊಟ್ಟರು ನಾವು ತಿನ್ನಬೇಕಾಗತ್ತೆ, ಭಿಕ್ಷುಕರಾಗ್ತೀವಿ. ದಯವಿಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನೈಸರ್ಗಿಕ ಕೃಷಿ ಬಗ್ಗೆ ತಿಳ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಎಲ್ಲರೂ ಚೆನ್ನಾಗಿರೋಣ. ಜೈ ಹಿಂದ್. ಓಕೆ ಸರ್, ಖಂಡಿತ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಈ ಒಂದು ರೈತ ಪ್ರಗತಿ ಕಾರ್ಯಕ್ರಮದಲ್ಲಿ ಒಂದು ರೈತರಿಗೋಸ್ಕರ ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಎಸ್ ವೀಕ್ಷಕರೇ, ಇಲ್ಲಿ ಏನು ಹೆಚ್ಚು ಹೇಗೆ ಮಾಡಬಹುದು ಅನ್ನೋದಕ್ಕಿಂತ ನೀವು ಎಲ್ಲಿ ಒಂದು ಎಂಥ ಸಮಸ್ಯೆಯನ್ನು ಪಡ್ತಾ ಇದ್ದೀರಿ, ಎಲ್ಲಿ ಒಂದು ತಪ್ಪುದಾರಿ ಹಿಡಿತಾ ಇದ್ದೀರಿ, ಯಾವ ರೀತಿ ಒಂದು ನಿಮಗೆ ಒಂದು ಮಾಹಿತಿ ಅಥವಾ ಒಂದು ಜ್ಞಾನ ಗೊತ್ತಿಲ್ಲದೆ ಯಾವ ರೀತಿ ಒಂದು ತಪ್ಪುದಾರಿ ಹಿಡಿತಾ ಇದ್ದೀರಿ ಅಂತ ತುಂಬ ಉತ್ತಮವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಪ್ರಸನ್ನ ಕುಮಾರ್ ಸರ್ ಅವರು. ಹಾಗೆ ಇವತ್ತು ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.